ಅನಿಸುತ್ತಾ ಈ ಸತ್ಯದ ಬೆಳಕಿನಲ್ಲಿ ಈ ದಿನ ಕೂಡ ದೇವರು ನಮ್ಮನ್ನ ನಡೆಸಲಿ ಅಂತ ಆದಿಸಭೆಯ ವಿಚಾರಗಳನ್ನ ನಮ್ಮ ಮನಸ್ಸಿಗೆ ತಂದುಕೊಂಡು ಈ ಸುವಾರ್ತೆ ಕಾಲದ ಕೊನೆಯಲ್ಲಿ ಕೂಡ ಈ ಒಂದು ಕಡೆಯ ಕಾಲದಲ್ಲಿ ಕೂಡ ಇಂಥ ಒಂದು ಅನುಭವಗಳನ್ನ ನಮಗೆ ದೇವರು ಸಭೆಗೆ ಕೊಟ್ಟಿರೋದನ್ನ ನಾವು ಈಗ ಕೂಡ ನಾವು ಕಣ್ಣಾರೆ ನೋಡ್ಬೋದು. ಆದಿಸಭೆಯಲ್ಲಿ ಯಾವ ರೀತಿ ಸುವಾರ್ತೆಯನ್ನ ಹೊತ್ತು ನಾನಾ ಪ್ರಾಂತ್ಯಗಳಿಗೆ ಹೋಗಿ ಅಪೊಸ್ತಲರು ಸಾರಿರುವ ವಿಷಯಗಳನ್ನ ನಾವು ಗಮನಿಸಿದಾಗ ಈಗ ಕೂಡ ಅದೇ ಒಂದು ವಿಷಯದಲ್ಲೇ ದೇವರು ಈ ಒಂದು ಸುವಾರ್ತೆ ಯುಗದ ಕೊನೆಯಲ್ಲೂ ಕೂಡ ಅದೇ ರೀತಿಯ ಒಂದು ಕಾರ್ಯವನ್ನ ಸಹೋದರಗಳ ಮೂಲಕ ನಮಗೆ ಕೊಟ್ಟಿರೋದನ್ನ ನಾವು ನೋಡ್ಬೋದು. ಈ ಸತ್ಯದ ಬೆಳಕನ್ನ ಕೊಟ್ಟಿರುವಂತ ಸಹೋದರಗಳನ್ನ ದೇವರು ಅತಿ ಹೆಚ್ಚಾಗಿ ಉಪಯೋಗಿಸಿಕೊಂಡು ನಾನಾ ಸಂಕಷ್ಟಗಳ ಮಧ್ಯದಲ್ಲಿ ಸುವಾರ್ತೆಯನ್ನ ಸಾರೋದಿಕ್ಕೆ ಅನೇಕ ಪಟ್ಟಣಗಳಿಗೆ ಸಹೋದರಗಳು ಮರಳಿ ಆ ರೀತಿಯಲ್ಲಿ ನಮಗೂ ಕೂಡ ಈ ದಿನದಲ್ಲಿ ಈ ಒಂದು ಸತ್ಯದ ಬೆಳಕು ಸಿಕ್ಕಿದೆ. ದೇವರ ಯೋಜನೆ ನಮಗೆ ಅರ್ಥ ಆಗ್ತಾ ಇದೆ. ದೇವರ ಸಂಕಲ್ಪವು ನಮ್ಮ ಮುಂದೆ ತೆರೆಯಲ್ಪಟ್ಟಿದೆ. ಆ ಒಂದು ವಿಶೇಷತೆಯನ್ನ ಹೊಂದಿರುವ ನಾವು ದೇವರಿಗೆ ಈ ಒಂದು ಅದ್ಭುತವಾದ ಕೆಲಸ ಮಾಡೋದಕ್ಕೆ ದೇವರಿಗೆ ನಾವು ಏನು ಕೊಡಲಿ ಅಂತ ಹೇಳುವಾಗ ನಮ್ಮ ಪ್ರತಿಷ್ಠೆಯನ್ನ ನಾವು ಮಾಡಿಕೊಂಡ್ವಿ. ಇನ್ನು ನಾವು ನಮ್ಮ ಜೀವನದಲ್ಲಿ ಇಹಲೋಕಕ್ಕಾಗಿನೂ ಇಹಲೋಕದ ಕಾರ್ಯಗಳಿಗಾಗಿನೂ ನಾವು ಬದುಕದೆ ನಮ್ಮನ್ನ ರಕ್ಷಿಸಿದ ಯೇಸು ಕ್ರಿಸ್ತನಿಗೋಸ್ಕರ ಬದುಕ್ತೀವಿ ಅಂತ ನಾವು ಒಬ್ಬೊಬ್ರು ಕೂಡ ಈ ದಿನದಲ್ಲಿ ದೀಕ್ಷಾಸ್ಥಾನದ ಮೂಲಕ ನಮ್ಮ ಸಮರ್ಪಣೆಯ ಆದಿಯ ಪ್ರಾರಂಭವನ್ನ ಮಾಡಿ ನಾವು ಒಂದೊಂದು ದಿನಾನು ಅದರಲ್ಲಿ ಬೆಳೀತಾ ಈ ದಿನ ಕೂಡ ಆ ಬೆಳವಣಿಗೆ ಸತತವಾಗಿ ನಮ್ಮ ಜೀವನದಲ್ಲಿ ದೇವರು ನಡೆಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಈ ಒಂದು ಅಪೊಸ್ತಲರ ಕಾರ್ಯಗಳ ವಿಷಯವನ್ನ ನೋಡುವಾಗ ಸಹೋದರರೇ, ನಾವು ಅಪೊಸ್ತಲ ಪೌಲ್ ಯಾವ ರೀತಿ ಆತನ ಸುವಾರ್ತೆಯ ಒಂದು ವಿಷಯವನ್ನ ಮೊದಲನೆಯ ಪ್ರವಾಸವಾಗಿ ಅವರು ಕೈಗೊಂಡಾಗ ಅವರು ಅವರು ಹೋದಂತ ಪ್ರಾಂತ್ಯಗಳ ಒಂದು ವಿಚಾರವಾಗಿ ಕಳೆದ ವಾರದಲ್ಲಿ ಒಂದು ಚಿಕ್ಕ ಒಂದು ಕ್ಲಿಪ್ಪಿಂಗ್ ಹಾಕಿದ್ವಿ. ಸೊ ಅದ್ರಲ್ಲಿ ನಮಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅವ್ರು ಎಲ್ಲೆಲ್ಲ ಹೋದ್ರು ಅವರ ಮೊದಲನೆಯ ಪಯಣದಲ್ಲಿ ಅಂತ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ನಾವು ಈಗ ನೋಡ್ತಾ ಇರುವ ಪಾಠ ಎಲ್ಲಿ ಅಪೊಸ್ತಲ ಪೌಲ್ ಇದ್ದಾಗ ಅಂತ ನೋಡ್ಬೇಕಾದ್ರೆ ಅಂತೋಕ್ಯದಲ್ಲಿ ಏನ್ರಿ ಈ ಒಂದು ಘಟನೆಗಳು ಈ ಒಂದು ಸಮಾಚಾರಗಳು ನಡೀತಾ ಇದೆ. ಈ ಅಂತೋಕ್ಯ ಅಂತ ನಮಗೆ ಪ್ರಾರಂಭದಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ ಇದು ಯೆರೂಸಲೇಮ್ ಹತ್ರ ಇದ್ದಂತ ಅಂತೋಕ್ಯ ಅಲ್ಲ, ಇದು ಆಸಿಯಾ ಮೈನರ್ ಅಲ್ಲಿ ಇದ್ದಂತ ಒಂದು ಅಂತೋಕ್ಯ, ಅದೇ ಹೆಸರುಗೊಂಡಿರುವಂತ ಇನ್ನೊಂದು ಪಟ್ಟಣ. ಈ ಪಟ್ಟಣದಲ್ಲಿ ಅವರು ಅತಿ ಹೆಚ್ಚಾದ ಕಾಲವನ್ನ ಅವರು ಅಲ್ಲಿ ಕಳೀತಾರೆ. ಯಾಕೆ ಅಂದ್ರೆ ಅಲ್ಲಿರುವ ಯಹೂದ್ಯರು ಆ ಒಂದು ಅವರ ಒಂದು ದೇವಾಲಯಗಳಲ್ಲಿ ಅಥವಾ ಅವರ ಒಂದು ಸಭಾ ಮಂದಿರಗಳಲ್ಲಿ ಮಾತನಾಡುವಂತ ಒಂದು ಅವಕಾಶವನ್ನ ಪೌಲು ಮತ್ತು ಬರ್ನಬ ಏರ್ಪಡಿಸ್ಕೊಂಡ್ರು. ಅವರ ಒಂದು ನಡತೆ, ಅವರ ಒಂದು ಅವರು ಹೇಳುವಂತ ವಿಚಾರಗಳು, ಅವರು ಶಾಂತ ಒಂದು ಗುಣವನ್ನ ಹೊಂದಿ ಆ ಸುವಾರ್ತೆಗೋಸ್ಕರ ಅವರು ಯಾವುದೇ ರೀತಿಯ ದೊಡ್ಡ ವಿಷಯಗಳ ವಿಚಾರವಾಗಿ ಅವ್ರು ಹೇಳದೆ ಆ ಒಂದು ಸಭಾ ಮಂದಿರದಲ್ಲಿ ಕೇಳುವ ಆಸಕ್ತಿ ಇರುವ ವ್ಯಕ್ತಿಯಾಗಿ ಅವ್ರು ಹೋಗಿ ಆ ಸಭಾ ಮಂದಿರದಲ್ಲಿ ಸೇರಿರ್ಬೇಕು.
ಯಾಕೆಂದ್ರೆ ಹೋಗಿದ ತಕ್ಷಣನೇ ಎಲ್ಲೂ ಪೌಲ್ ಮತ್ತೆ ಬರ್ನಬ ಅವರು ಒಂದು ದೊಡ್ಡ ಪ್ರವಾದಿಗಳು ಅಥವಾ ಒಂದು ದೊಡ್ಡ ಸೇವಕರು ಅಂತ ಎಲ್ಲೂ ಹೇಳದೆ ಅವರು ಆ ಒಂದು ಸಭಾಮಂದಿರದೊಳಗೆ ಹೋಗಿ ಒಂದು ಸಾಮಾನ್ಯ ವ್ಯಕ್ತಿಗಳ ತರ ಅವರು ಇದ್ದು ಅವಕಾಶಗಳು ಸಿಕ್ಕಿದಾಗ ಮಾತ್ರನೇ ಈ ಒಂದು ವಿಷಯವನ್ನ ಅವರು ವ್ಯಕ್ತಪಡಿಸುದು. ಇದೆಲ್ಲನೂ ನಾವು ನೋಡುವಾಗ ಸಹೋದರರೇ, ನಾವು ಈ ಪಾಠವನ್ನ ನೋಡ್ಕೊ ಬರುವಾಗ ಅದರಲ್ಲಿ ಅವರು ಯಾವ ರೀತಿಯ ಒಂದು ವಿಧಾನವನ್ನ ಅವರು ಅಳವಡಿಸ್ಕೊಂಡ್ರು ಈ ಸುವಾರ್ತೆಯ ವಿಷಯಗಳನ್ನ ಅವರು ಮುಂದಿಡಬೇಕಾದ್ರೆ ಅವರು ಯಾವ ರೀತಿ ಅವರನ್ನೇ ಅದಕ್ಕೋಸ್ಕರ ಅವರು ತಯಾರಿ ಮಾಡಿಕೊಂಡ್ರು ಅನ್ನೋದನ್ನ ಕೂಡ ನಾವು ನೋಡ್ಬೇಕು ಅಲ್ವಾ. ನಾವು ವಿಶೇಷವಾಗಿ ನಾವು ಕಾಮನ್ ಆಗಿ ಏನ್ ನೋಡ್ತೀವಿ ಅಂದ್ರೆ ಒಬ್ಬ ಸೇವಕ ಅಥವಾ ಒಬ್ಬ ತುಂಬಾ ಪ್ರಬಲವಾದ ಸೇವಕ ಆತನು ಬೇರೆ ಎಲ್ಲಾದ್ರೂ ಹೋದಾಗ ಆತನು ಪ್ರಬಲವಾದ ಸೇವಕ ಅಂತಾನೆ ಫಸ್ಟ್ ಏನ್ ಮಾಡ್ತಾನೆ, ಆತನನ್ನ ತೋರಿಸ್ಕೊತಾನೆ. ಅದಾದ ನಂತರ ಸತ್ಯದ ಒಂದು ವಿಚಾರವನ್ನ ಅವರು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಇಲ್ಲಿ ಅಪೋಸ್ಟಲರ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಆ ರೀತಿಯ ಒಂದು ಇಂಟ್ರಡಕ್ಷನ್ ನ ಎಲ್ಲೂ ಪೌಲ್ ಮತ್ತೆ ಬರ್ನಬ ಕೊಟ್ಟಿಲ್ಲ. ಅವರು ಒಂದು ಸಾಧಾರಣ ಒಂದು ಬಿಲೀವರ್ ಆಗಿ ಆ ಸಭಾಮಂದಿರಕ್ಕೆ ಹೋಗಿ ಕೂತ್ಕೊಂಡು ಆ ಒಂದು ಸಭಾಮಂದಿರದಲ್ಲಿ ಆ ಒಂದು ಹೊಸದಾಗಿ ಬಂದಿರುವಂತ ವ್ಯಕ್ತಿಗಳು ಯಾಕೆ ಇಲ್ಲಿ ಬಂದಿದ್ರು ಅಂತ ಕೇಳುವಾಗನೇ ಅವರು ಯಾವ ರೀತಿಯ ದೇವರ ವಾಕ್ಯವನ್ನ ನೀವು ಹಂಚ್ಕೊಳ್ಳೋದಿಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಅಲ್ಲಿ ಹೇಳುವಾಗ ಅಲ್ಲಿ ಅವರ ಒಂದು ವಿಷಯವನ್ನ ಪ್ರಾರಂಭ ಮಾಡ್ತಾರೆ. ಇದು ನಾವು ತುಂಬಾ ಮುಖ್ಯವಾಗಿ ನೋಡುವಂಥದ್ದು. ಆ ರೀತಿಯಲ್ಲಿ ನಾವು ಈಗ ಅಂತೋಕ್ಯ ಪಟ್ಟಣದಲ್ಲಿ ಸಹೋದರರೇ ಅಲ್ಲಿ ಪೌಲನು ಅನೇಕ ಹಳೆ ಒಡಂಬಡಿಕೆಯ ಪ್ರವಾದನೆಗಳನ್ನ ಅಲ್ಲಿ ಮನಸ್ಸಿಗೆ ತಂದು ಅಲ್ಲಿರುವ ಯಹೂದ್ಯರಿಗೆ ವಿಶೇಷವಾಗಿ ಯೇಸು ಸ್ವಾಮಿ ನಿಜವಾಗ್ಲೂ ಅವರು ಕಾಯುವಂತ ಮೆಸ್ಸಾಯ ಅಂತ ಅವರು ಸಾಬೀತುಪಡಿಸೋದಿಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಇರುವಂತ ಅನೇಕ ವಚನಗಳನ್ನ ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ಯಾವ ರೀತಿ ಇದನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ ಮಾಡಿ ಕಡೆಗ ದಾವೀದನಿಂದ ಅಲ್ಲಿ ಯೇಸು ಸ್ವಾಮಿನೇ ಆ ಮೆಸ್ಸಾಯ ಅಂತ ಹೇಳುವಂತ ಒಂದು ವಚನಗಳನ್ನ ಕೂಡ ನಾವು ನೋಡಿದ್ವಿ ಸಹೋದರ. ಸೊ ಆ ಯೇಸು ಸ್ವಾಮಿಯನ್ನ ಅವರು ಆ ಒಂದು ಸಭಾಮಂದಿರದಲ್ಲಿ ತಿಳಿಸುವಾಗ ನಾವು ಕಳೆದ ಬಾರಿಯಲ್ಲಿ ಕೂಡ ಅಪೋಸ್ಟಲರ ಕಾರ್ಯಗಳು 13ನೇ ಅಧ್ಯಾಯ 38ರಿಂದ 41 ವಚನಗಳ ತನಕ ನಾವು ನೋಡಿದಾಗ ಸಹೋದರರೇ ಅಲ್ಲಿ ಯೇಸು ಸ್ವಾಮಿಯನ್ನ ಅಲ್ಲಿ ಅವರಿಗೆ ಹೇಳ್ಕೊಟ್ಟು ಅವರು ನಿಮ್ಮ ಪಾಪಗಳನ್ನ ಪರಿಹಾರ ಮಾಡುವ ಶಕ್ತನಾದವರು ಅಂತ ಹೇಳ್ತಾರೆ. ಅದು ಮಾತ್ರವಲ್ಲ, ನೀವು ಆತನನ್ನ ನಂಬಿದ್ರೆ ನೀವು ನೀತಿವಂತಿಕೆಯನ್ನ ಹೊಂದುವಿರಿ ಅಂತ ಹೇಳುವಂತ ವಿಚಾರನ ಕೂಡ ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ಅದು ಹೇಳಿದ ನಂತರ 40-41ರಲ್ಲಿ ಪೌಲ್ ಒಂದು ಏನಂತ ಹೇಳ್ತಾರೆ ಅಂದ್ರೆ ಒಂದು ಎಚ್ಚರಿಕೆಯ ಒಂದು ವಿಚಾರಗಳನ್ನ ಹೇಳ್ತಾರೆ. ಏನಂದ್ರೆ ನಾವು ಹೇಳುವ ಈ ವಿಷಯ ಕ್ರಿಸ್ತನ ಬಗ್ಗೆ ನೀವು ನಂಬದೇ ಇದ್ರೆ ನಿಮ್ಗೆ ದೇವರು ಯಾವ ರೀತಿಯ ಒಂದು ಪ್ರವಾದನೆಯನ್ನ ಇಟ್ಟಿದ್ದಾರೆ ಅಂತ ಹೇಳಿ ಯೆಶಾಯನ ಪ್ರವಾದಿಯ ಪುಸ್ತಕದಲ್ಲಿ 29ನೇ ಅಧ್ಯಾಯ 14 ಮತ್ತು 15ಗಳನ್ನ ಅಲ್ಲಿ ಅವರಿಗೆ ಮುಂದಿಡ್ತಾರೆ. ಓಕೆನಾ? ಇಷ್ಟು ವಿಷಯಗಳನ್ನ ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ಈ ವಾರದಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಅದೇ ಅಂತೋಕ್ಯದಲ್ಲಿ ಈಗ ಅಪೋಸಲ್ ಪೌಲ್ ಮತ್ತೆ ಬರ್ನಬ ಎಷ್ಟು ದಿನಗಳು ಇದ್ರು ಅನ್ನೋದು ನಮಗೆ ಡೈರೆಕ್ಟ್ ಆಗಿ ಮಾಹಿತಿ ಇಲ್ಲ. ಆದ್ರೆ ಅಲ್ಲಿ ಅನೇಕ ದಿನ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಇದನ್ನ ಕೂಡ ನೀವೇನ್ ಮಾಡ್ಬೋದು ಅಂದ್ರೆ ಒಂದು ಹೋಮ್ವರ್ಕ್ ತರ ನೀವು ಎಷ್ಟು ದಿನ ಅವರು ಫಸ್ಟ್ ಜರ್ನಿ ಅಲ್ವಾ, ಮೊದಲನೇ ಒಂದು ಪ್ರವಾಸದಲ್ಲಿ ಎಷ್ಟು ದಿನ ಅಂತೋಕ್ಯದಲ್ಲಿ ಇದ್ದು ಅನ್ನೋದನ್ನ ನೀವು ನೆಟ್ಟಲ್ಲಿ ಚೆಕ್ ಮಾಡಿದ್ರೆ ನಮಗೆ ಸಿಗತ್ತೆ. ಇದೆಲ್ಲ ನಾವು ಹೋಮ್ವರ್ಕ್ ತರ ಮಾಡ್ಕೋಬೇಕು. ಯಾಕಂದ್ರೆ
ನಾವು ಇದನ್ನ ನೋಡ್ಕೊಂಡು ಹೋಗುವಾಗ ಒಂದಷ್ಟು ವಿಷಯಗಳಲ್ಲಿ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಇದ್ರೆ ಈ ಒಂದು ಸ್ಟಡಿ ಏನಾಗುತ್ತೆ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಎಲ್ರು. ಸೊ ಅದರಿಂದ ಇದೊಂದು ಹೋಮ್ವರ್ಕ್ ಇಟ್ಕೊಳ್ಳಿ. ಎಷ್ಟು ದಿನ ಅವರು ಅಂತೋಕ್ಯದಲ್ಲಿ ಇದ್ದಿರ್ಬೋದು ಅಂದ್ರೆ ಒಂದು ಸಜೆಷನ್ಗಳು ಕೊಡ್ತಾರೆ ಸ್ಕಾಲರ್ಸ್. ಸೊ ಆ ಒಂದು ವಿಷಯನ ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಸೊ ಇಲ್ಲಿ ಅಂತೋಕ್ಯದಲ್ಲಿದ್ದಾಗ ಸಹೋದರರೇ, ಯೇಸು ಸ್ವಾಮಿಯನ್ನ ಪ್ರಕಟಿಸಿ ಅಲ್ಲಿ ಅದನ್ನ ನಮ್ದೇ ಇದ್ದರೋರ್ಗೆ ಈ ಒಂದು ವಚನವನ್ನ ತಿಳಿಸ್ತಾರೆ. ಅದೊಂದು ವಚನ ಓದ್ಬಿಡೋಣ. ಯೆಶಾಯ ಪ್ರವಾದಿಯ ಪುಸ್ತಕ 29ನೇ ಅಧ್ಯಾಯ 14 ಮತ್ತು 15 ವಚನಗಳು. ಹೀಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಅಧಿಕಾಶ್ಚರ್ಯವೂ ಅದ್ಭುತವೂ ಆದ ಕಾರ್ಯವನ್ನು ಇನ್ನೂ ಮಾಡೇನು. ಇವರ ಜ್ಞಾನಿಗಳ ಜ್ಞಾನವು ಅಳಿಯುವುದು, ವಿವೇಕಿಗಳ ವಿವೇಕವು ಅಡಗಿ ಹೋಗುವುದು ಎಂದು ಹೇಳಿದನು. ಸರಿ. ಸೊ ಇಲ್ಲಿ ಸಹೋದರರೇ, ಅಲ್ಲಿ ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ ಬರೆದಿದ್ದಂತ ವಿಚಾರಗಳೇನಂದ್ರೆ, ಯಹೂದ್ಯರಲ್ಲಿ ಯಾರು ಅವರನ್ನೇ ತುಂಬಾ ಶ್ರೇಷ್ಠರು, ಜ್ಞಾನಿಗಳು ಅಂತ ಅವರು ಮನಸ್ಸಿಗೆ ಇಟ್ಕೊಂಡಿದಾರೋ ಅವರನ್ನ ಯಾವ ರೀತಿ ನಡೆಸುವೆ ಅಂತ ದೇವ್ರೇನ್ ಮಾಡಿದಾರೆ ಅಲ್ಲಿ ಆಗ್ಲೇ ಪ್ರವಾದಿಯ ಮೂಲಕ ಹೇಳಿದ್ದಾರೆ. ಸೊ ಇದನ್ನ ಇಲ್ಲಿ ಅಪೋಸ್ತಲ ಪೌಲ್ ಏನ್ ಮಾಡ್ತಾರೆ ಅಂದ್ರೆ, ಆ ಇದ್ದಂತ ಯಹೂದ್ಯರು ಏನ್ರಿ, ಅವರು ತುಂಬಾ ಕಠಿಣವಾದ ಹೃದಯದಲ್ಲಿ ಇದ್ರೆ ಅದು ದೇವರಿಗೆ ಮೆಚ್ಚುಗೆ ಆದದ್ದು ಅಲ್ಲ ಅಂತ ಹೇಳುವ ವಿಚಾರವನ್ನ ಅಂತ ತಿಳಿಸ್ತಾರೆ ಸಹೋದರ. ಸೊ ಇವತ್ತು ನಾವು ಏನ್ ಮಾಡೋಣ ಅಂತ ನೋಡ್ಬೇಕಾದ್ರೆ, ಅದೇ ಅಂತೋಕ್ಯದಲ್ಲಿ ಅವರು ಆ ಸುವಾರ್ತೆಯನ್ನ ಸಾರಿ ಸುಮಾರು ದಿವಸಗಳಲ್ಲಿ ಇದ್ದಾಗ ನಿಧಾನಕ್ಕೆ ಏನ್ ಆಗ್ತಾ ಇದೆ ಅಂತ ಈಗ ನೋಡ್ಬೇಕು ನಾವು ಅಂತೋಕ್ಯದಲ್ಲಿ, ಅಲ್ವಾ? ಸೊ ಅಲ್ಲಿ ಯಾವ ರೀತಿ ಅಪೋಸ್ತಲ ಪೌಲ್ ಮತ್ತೆ ಬರ್ನಬಾಗೆ ಅನೇಕ ವಿರೋಧಗಳು ಪ್ರಾರಂಭವಾಗತ್ತೆ. ಅಲ್ಲಿ ಇರುವಂತ ಯಾವ ಒಂದು ಗುಂಪಿನವರು ಇವರ ಮೇಲೆ ಅನೇಕ ಅಪವಾದನೆಗಳನ್ನ ಮಾಡ್ತಾರೆ, ಇವರು ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡಿದ್ರು ಅಂತಾನೆ ಈ ದಿನದ ಪಾಠ. ಓಕೆನಾ? ಸೊ ಅಪೋಸ್ಟಲರ ಕ್ರಿಯೆ 13ನೇ ಅಧ್ಯಾಯ 42 ಮತ್ತು 43 ವಚನಗಳಿಂದ ನಾವು ಈ ದಿನದ ಪಾಠವನ್ನ ಪ್ರಾರಂಭ ಮಾಡೋಣ. ಅಪೋಸ್ಟಲರ ಕಾರ್ಯಗಳು 13ನೇ ಅಧ್ಯಾಯ 42 ಮತ್ತು 3 ವಚನಗಳು. ಪೌಲನು ಬಾರ್ನಬನು ಸಭಾಮಂದಿರವನ್ನು ಬಿಟ್ಟು ಹೋಗುತ್ತಿರುವಾಗ ಜನರು ಈ ಮಾತುಗಳನ್ನು ಬರುವ ಸಬ್ಬತ್ ದಿನದಲ್ಲಿ ತಮಗೆ ಹೇಳಬೇಕೆಂದು ಕೇಳಿಕೊಂಡರು. ಸಭೆಯ ಮುಗಿದು ತರುವಾಯ ಯಹೂದ್ಯರಲ್ಲಿ ದೇವಭರಿತರಾಗಿದ್ದ ಯಹೂದ್ಯ ಮತಾಲಾಭಿಗಳಲ್ಲಿಯೂ ಅನೇಕರು ಪೌಲ ಬಾರ್ನಬರನ್ನು ಹಿಂಬಾಲಿಸಿದರು. ಇವರು ಅವರ ಸಂಗಡ ಮಾತಾಡಿ ದೇವರ ಕೃಪಾಶ್ಯದಲ್ಲಿ ನೆಲೆಗೊಂಡಿರಬೇಕೆಂದು ಅವರನ್ನು ಉತ್ಸಾಹಪಡಿಸಿದ್ದರು. ಓಕೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ಅವರು ಅಂತೋಕ್ಯ ಪಟ್ಟಣಕ್ಕೆ ಬಂದಾಗ ಆ ಸಭಾ ಮಂದಿರವನ್ನ ಹುಡುಕಿ ಆ ಸಭಾ ಮಂದಿರದಲ್ಲಿ ದೇವರ ಯೋಜನೆಯನ್ನ ಅಥವಾ ಯೇಸು ಸ್ವಾಮಿನೇ ಮೆಸ್ಸಯ ಅಂತ ಹೇಳೋದಿಕ್ಕೆ, ಅದನ್ನ ಸಾಬೀತುಪಡಿಸೋದಿಕ್ಕೆ ಅವರು ಹಳೆ ಒಡன்பಡಿಕೆಯಲ್ಲಿ ಇರುವಂತ ಅನೇಕ ವಚನಗಳನ್ನ ಅವರ ಮುಂದೆ ಇಟ್ಟು ಅವರು ವ್ಯಕ್ತಪಡಿಸ್ತಾರೆ. ಆ ರೀತಿಯ ಒಂದು ನೂತನವಾದ ಒಂದು ವಿಷಯಗಳು ಅಲ್ಲಿ ಯಹೂದ್ಯರಿಗೆ ಸಿಗ್ತಾ ಇರೋದ್ರಿಂದ ಅಲ್ಲೊಂದಷ್ಟು ಕಾರ್ಯಗಳು ನಡೆಯೋದನ್ನ ನಾವು ನೋಡ್ತೀವಿ. ಏನಪ್ಪಾ ನಡೀತದೆ ಅಂತ ನೋಡ್ಬೇಕಾದ್ರೆ, ಅಲ್ಲಿ ನಾವು ವಚನ ಓದುವಾಗ ಕನ್ನಡದಲ್ಲಿ ಅನೇಕ ಜನರು ಅಂತ ಬರ್ತದೆ ಆ 42ನೇ ವಚನದಲ್ಲಿ. ಆದ್ರೆ ನೀವು ಇಂಗ್ಲಿಷ್ ಬೈಬಲ್ ನೋಡಿದ್ರೆ ಅಲ್ಲಿ ಅನ್ಯ ಜನರು ಅಂತಾನೆ ಬರ್ತದೆ ಆ ವಾಕ್ಯದಲ್ಲಿ. ಓಕೆನಾ? ಅಲ್ಲಿ ಏನಂತ ನೋಡ್ಬೇಕಾದ್ರೆ, ಯಾವಾಗ ಅಲ್ಲಿ ಸಭಾಮಂದಿರ ಮುಗಿದ ನಂತರ ಅಲ್ಲಿ ಅಪೋಸ್ತಲ ಬರ್ನಬ ಮತ್ತೆ ಪೌಲನ ಮತ್ತೆ ಬರ್ನಬನ ಒಂದು ಮಾತನ್ನ ಕೇಳಿ ಆ ಒಂದು ಸಭಾಮಂದಿರ ಅಲ್ಲಿ ಮುಕ್ತಾಯಗೊಂಡ ನಂತರ ಈಗ ಏನ್ ಮಾಡ್ತಾ ಇದೆ ಅಂದ್ರೆ, ಅಲ್ಲಿರುವ ಅನ್ಯ ಜನರು ಪೌಲನ್ನ ಮತ್ತೆ ಬರ್ನಬನ ಏನ್ ಮಾಡಿದ್ರಿ, ಹಿಂಬಾಲಿಸಿನೇ ಹೋದ್ರು, ಅಲ್ವಾ? ಸೊ ಯಾಕಂದ್ರೆ ಇವರು ಅವ್ರಿಗೆ ಹೊಸಬರಾಗಿದ್ದಾರೆ, ಇವರು ಬೇರೆ ಕಡೆ ಹೋಗ್ಬಿಡ್ತಾರೆ, ನಮಗೆ ಸಿಕ್ಕುವಂತ ಈ ಒಂದು ನೂತನವಾದ ಒಂದು ವಿಷಯಗಳು ನಮಗೆ ಸಿಗಲ್ಲ ಅಂತ ಹೇಳಿ ಅವರು ಆ ಸಭಾ ಮಂದಿರದಿಂದ ಆಚೆ ಬಂದ್ರು ಕೂಡ
ಅಲ್ಲಿರುವಂತ ವಿಶೇಷವಾದ ಅಲ್ಲಿ ಇರುವಂತ ಅನ್ಯ ಜನರು ಯಹೂದ್ಯರಾಗಿ ಅಲ್ಲಿ ಏನ್ರಿ ಯಹೂದ್ಯ ನಂಬಿಕೆಯಲ್ಲಿ ಅವ್ರು ಬಂದು ಆ ಸಭಾಮಂದಿರದಲ್ಲಿ ಯಹೂದ್ಯರ ಜೊತೆ ಇದ್ದಂತ ಅನ್ಯ ಜನರು ಈಗ ಅವರನ್ನ ಹಿಂಬಾಲಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದು ಮಾತ್ರವಲ್ಲ, ನೀವು ಬರುವ ಒಂದು ಸಬ್ಬತ್ ದಿನ ಕೂಡ ನೀವು ಬಂದು ಇನ್ನಷ್ಟು ವಿಚಾರಗಳನ್ನ ನಮ್ಗೆ ಹೇಳಿ ಅಂತ ಅವ್ರು ಕೇಳ್ಕೊಳ್ಳುವ ಒಂದು ವಿಚಾರನ ಕೂಡ ನೋಡ್ತೀವಿ ಸಹೋದರರೇ. ನೋಡ್ರಿ, ಅಲ್ಲಿ ಸಭಾಮಂದಿರಗಳಲ್ಲಿ ಏನ್ ನಡೀತಾ ಇತ್ತು ಅಂತ ನೋಡ್ಬೇಕಾದ್ರೆ, ದೇವಾಲಯಕ್ಕೂ ಸಭಾಮಂದಿರಕ್ಕೂ ಅನೇಕ ವ್ಯತ್ಯಾಸ ಇದೆ ಯಹೂದ್ಯರಲ್ಲಿ. ದೇವಾಲಯದಲ್ಲಿ ಯಜ್ಞಗಳು, ಯಜ್ಞ ಹೋಮಗಳು ಅಲ್ವಾ, ದೇವರ ಆರಾಧನೆ ಇದೆಲ್ಲ ಅಲ್ಲಿ ನಡೆಯೋದು. ಸಭಾಮಂದಿರದಲ್ಲಿ ಏನ್ ನಡೆಯೋದು ಅಂದ್ರೆ, ದೇವರ ವಾಕ್ಯವನ್ನ ಪರಿಶೀಲನೆ ಮಾಡೋದಕ್ಕೆ ಆ ಒಂದು ಸಭಾಮಂದಿರ ಇತ್ತು. ಆ ಒಂದು ದೇವರ ಒಂದು ವಾಕ್ಯಗಳು ಅಥವಾ ದೇವರು ಕೊಟ್ಟಂತ ಈ ಒಂದು ವಾಕ್ಯಗಳನ್ನ ಹಳೆ ಒಡன்பಡಿಕೆಯಲ್ಲಿ ಇದ್ದಂತ ಬರವಣಿಗೆಯನ್ನ ತಗೊಂಡು, ಪ್ರವಾದಿಗಳು ಮಾತನಾಡಿರುವ ಬರವಣಿಗೆಗಳನ್ನ ತಗೊಂಡು ಅದರ ಮೇಲೆ ಚರ್ಚೆಗಳನ್ನ ಮಾಡ್ತಾ ಇರುವಂತ ಒಂದು ಸನ್ನಿವೇಶನೇ ಆ ಒಂದು ಸಭಾಮಂದಿರಗಳಲ್ಲಿ ನಡೀತಾ ಇತ್ತು ಅಂತ ಕೂಡ ನಾವು ನೋಡ್ತೀವಿ. ಸೊ ಅಲ್ಲಿ ಬಂದಿರುವಂತ ಎಲ್ಲಾ ವ್ಯಕ್ತಿಗಳಿಗೂ ಅವರ ಒಂದು ವಿಷಯವನ್ನ, ದೇವರ ವಿಚಾರವನ್ನ, ಆ ಒಂದು ಪ್ರವಾದಿಗಳು ಮಾತಾಡಿರುವ ಪ್ರವಾದನೆ ಇರ್ಲಿ ಅಥವಾ ದೇವರ ವಾಕ್ಯದಿಂದ ಇರುವಂತ ವಿಷಯಗಳಿರ್ಲಿ, ಇದನ್ನೆಲ್ಲ ವ್ಯಕ್ತಪಡಿಸೋದಕ್ಕೆ ಅವ್ರಿಗೆ ಎಲ್ಲಾ ವಿಧವಾದ ಒಂದು ಅವಕಾಶವನ್ನ ಕೊಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಆ ರೀತಿಯಲ್ಲೇನೆ ಪೌಲು ಮತ್ತೆ ಬರ್ನಬ ಆ ಅವಕಾಶವನ್ನ ಉಪಯೋಗ ಮಾಡ್ತಾರೆ. ಸೊ ಅಲ್ಲಿ ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ ಸಹೋದರರೇ, ಅಲ್ಲಿ ಅವರು ಪ್ರಾರಂಭದಲ್ಲಿ ಹೇಳದಂತ ಸುವಾರ್ತೆಯ ವಿಷಯಗಳು ಅವ್ರಿಗೆ ತುಂಬಾ ಒಂದು ಹೊಸ ಬೆಳಕಾಗಿತ್ತು. ಅದು ತುಂಬಾ ನೂತನವಾಗಿತ್ತು. ಸೊ ಅದರಿಂದಾನೇ ಅಲ್ಲಿರುವಂತ ಯಹೂದ್ಯರು ಮತ್ತೆ ಯಹೂದ್ಯ ನಂಬಿಕೆಯಲ್ಲಿದ್ದಂತ ಅನ್ಯ ಜನರು ಅವ್ರನ್ನ ಇನ್ನೂ ಇದ್ದು ಬರುವಂತ ಸಬ್ಬತ್ತಿಗೆ ನಮಗೆ ಇನ್ನೂ ಅಷ್ಟು ವಿಚಾರಗಳನ್ನ ತಿಳಿಸಿ ಅಂತ ಹೇಳುವಂತದ್ದಾಗಿದೆ. ಸೊ ಅದರಿಂದ ನಾವು ನೋಡುವಾಗ ಸಹೋದರರೇ, ಅಲ್ಲಿ ನಾವು ನೋಡುವಾಗ ಯಹೂದ್ಯರಲ್ಲೂ ಕೂಡ ದೇವರ ನಂಬಿಕೆ ಮತ್ತೆ ಆ ದೇವರ ಒಂದು ವಿಚಾರಗಳ ಮೇಲೆ ನಂಬಿಕೆ ಇರುವಂತ ಯಹೂದ್ಯರು, ಒಳ್ಳೆ ಹೃದಯದಲ್ಲಿ ಇದ್ದಂತ ಯಹೂದ್ಯರು ಕೂಡ ಅಲ್ಲಿದ್ರು ಅಂತ ನಾವು ನೋಡ್ಬೇಕು. ನಾವು ಯಾವಾಗ್ಲೂ ಯೇಸು ಸ್ವಾಮಿಯನ್ನ ಕೊಂದಿರುವ ಒಂದು ವಿಚಾರವನ್ನ ನೋಡುವಾಗ ಎಲ್ಲಾ ಇಸ್ರೇಲ್ ಜನರು ತಪ್ಪು ಮಾಡ್ಬಿಟ್ಟು ಯೇಸು ಸ್ವಾಮಿನ ಸ್ವೀಕಾರ ಮಾಡಿಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಅದರಲ್ಲೂ ಕೂಡ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂತ ಯಹೂದ್ಯರು ಅಲ್ಲಿ ಇದ್ರು. ಅಂತ ಯಹೂದ್ಯರು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ನಾವು 43ನೇ ವಚನದಲ್ಲಿ ನೋಡುವಾಗ ಸಹೋದರರೇ, ಪೌಲನು ಮತ್ತೆ ಬರ್ನಬನ ಮಾತನ್ನ ಇನ್ನೂ ಅತಿಯಾಗಿ ಕೇಳಬೇಕು ಅಂತ ಅವರಲ್ಲಿ ಆ ತಾಳ್ಮೆ ಇತ್ತು, ಕೇಳುವಂತ ಒಂದು ಗುಣ ಇತ್ತು. ಯಹೂದ್ಯ ಏನ್ರಿ, ಅಲ್ಲಿರುವಂತ ಯಹೂದ್ಯರಲ್ಲಿ ಒಂದು 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 ಚಿಕ್ಕ ಒಂದು ನಂಬಿಕೆಯುಳ್ಳವರಿಗೆ ಈ ಕಾರ್ಯಗಳಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಆ ರೀತಿ ನಂಬಿಕೆ ಅಥವಾ ಆ ರೀತಿಯ ಒಂದು ಆಸಕ್ತಿ ಇರುವಂತ ಯಹೂದ್ಯರಿಗೆ ಮತ್ತೆ ಅನ್ಯ ಜನರಾಗಿರುವ ಯಹೂದ್ಯರಿಗೂ ಕೂಡ ಸಹೋದರರೇ, ಅಲ್ಲಿ ಅಪೊಸ್ತಲ ಪೌಲ್ ಮತ್ತೆ ಬರ್ನಬ ಏನಂತಾರಂದ್ರೆ, ದೇವರ ಕೃಪೆಯಲ್ಲಿ ಇನ್ನ ನೀವು ನೆಲೆಗೊಳ್ರಿ ಅಂತ ಅಲ್ಲಿ ಉಪದೇಶಗಳನ್ನ ಕೊಡ್ತಾರೆ. ದೇವರ ಕೃಪೆಯಲ್ಲಿ ಇನ್ನೂ ನೀವು ಏನ್ರಿ ನಿಮ್ಮನ್ನೇ ತೊಡಗಿಸ್ಕೊಳ್ರಿ, ದೇವರ ವಾಕ್ಯಗಳನ್ನ ಕೇಳಿ ಅದರ ಪ್ರಕಾರ ನಡೀರಿ, ಅದನ್ನ ನಡೆಯೋದಿಕ್ಕೆ ಪ್ರಯತ್ನ ಮಾಡಿ. ಆ ರೀತಿಯ ಪ್ರಯತ್ನಗಳನ್ನ ನೋಡುವಾಗ ದೇವರ ಕೃಪೆ ನಿಮ್ಮಲ್ಲಿ ಇನ್ನೂ ಅತಿ ಹೆಚ್ಚಾಗತ್ತೆ. ನೋಡ್ರಿ, ಇಂಥ ವಿಚಾರಗಳನ್ನ ಅಲ್ಲಿ ಪೌಲ್ ಮತ್ತೆ ಬರ್ನಬ ಅಲ್ಲಿ ಅವ್ರನ್ನ ಹಿಂಬಾಲಿಸಿದಂತ ಜನರಿಗೆ ಕೊಟ್ಟಂತ ಉಪದೇಶಗಳು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾ ವಿಷಯಗಳನ್ನ ಸಹೋದರರೇ, ಅಲ್ಲಿ ಅವರು ಯಾವ ರೀತಿ ಅಲ್ಲಿದ್ದಂತ ಸಭಾಮಂದಿರದಲ್ಲಿ ಯಥಾರ್ಥವಾದ ಹೃದಯ ಇರುವಂತ
ಜನಕ್ಕೆ ಅವರು ಇನ್ನೂ ಅತಿ ಹೆಚ್ಚಾಗಿ ಅವರು ಅವರ ಒಂದು ಆಸಕ್ತಿಯನ್ನ ತೋರಿಸಿದವರಿಗೆ ಇನ್ನೂ ವಿಷಯಗಳನ್ನ ಅಲ್ಲಿ ತಿಳಿಸಿ ಅವರು ನಂಬಿಕೆಯಲ್ಲಿ ಅವರು ವಿಶ್ವಾಸದಲ್ಲಿ ಇನ್ನೂ ಬೆಳೆಯುವಂತೆ ಅಲ್ಲಿ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈಗ ಇಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ಬೇಕಾದ್ರೆ ಇಲ್ಲಿ ವಿಷಯ ಪ್ರಾರಂಭವಾಗುತ್ತೆ. ಸೊ ಇಲ್ಲಿ ನಾವು ಇಷ್ಟು ವಚನಗಳನ್ನ ನೋಡುವಾಗ ಇದು ಒಂದು ದಿನದಲ್ಲಿ ನಡೆದಂತ ವಿಷಯ ಅಲ್ಲ, ಇದು ಸುಮಾರು ಒಂದು ಕಾಲ ಸಮಯದಲ್ಲಿ ನಡೆದಿರುವಂತ ವಿಷಯ. ಒಂದು 3 ತಿಂಗಳಿರ್ಬೋದು, 6 ತಿಂಗಳಿರ್ಬೋದು. ಈಗ ಏನಾಗತ್ತಂದ್ರೆ ಯಾವ ವ್ಯಕ್ತಿಗಳು ಸಭಾಮಂದಿರದಲ್ಲಿ ಇವರು ಮಾತನಾಡಕ್ಕೆ ಅವರು ಒಂದು ಸಲಹೆಯನ್ನ ಕೊಟ್ರ ಅಥವಾ ಒಂದು ಪರ್ಮಿಷನ್ ಕೊಟ್ರಲ್ವಾ, ಆ ಒಂದು ಜನರ ಮಧ್ಯದಲ್ಲಿ ಒಂದು ವಿಷಯ ನಡೆಯುವಂಥದ್ದನ್ನೇ ನಾವು ನೋಡ್ತೀವಿ ಅಲ್ವಾ. ಸೊ ಇಲ್ಲಿ ನಾವು ನೋಡುವಾಗ ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 44 ಮತ್ತು 45 ವಚನಗಳನ್ನ ನೋಡೋಣ. ಅಪೊಸ್ತಲರ ಕಾರ್ಯಗಳು 44, 45 ಓದಿಸಿ. ಮುಂದಿನ ಸಂಪತ್ತಿನದಲ್ಲಿ ಸ್ವಲ್ಪ ಕಡಿಮೆ ಊರೆಲ್ಲ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಕೂಡಿ ಬಂತು. ಆದರೆ ಜನರು ಗುಂಪು ಗುಂಪಾಗಿ ಬರುವುದನ್ನು ನೋಡಿ ಯೆಹೂದ್ಯರು ಮತಾಭಿಮಾನದಿಂದ ತುಂಬಿದವರಾಗಿ ಪೌಲನು ಹೇಳಿದ ಮಾತುಗಳಿಗೆ ಎದುರುಚಂಡಿಸುತ್ತಾ ದೂಷಣೆ ಮಾಡುತ್ತಾ ಇದ್ದರು. ಸೊ ಈಗ ನೋಡಿ, ಯಾವ ಸಭಾ ಮಂದಿರದಲ್ಲಿ ಪೌಲ್ ಮತ್ತೆ ಬರ್ನಬಾಗೆ ಒಂದು ಫ್ರೀ ಹ್ಯಾಂಡ್ ಆಗಿ ಅಥವಾ ಯಾವುದೇ ರೀತಿಯ ತಡೆ ಇಲ್ಲದೆ ಸುವಾರ್ತೆಯನ್ನ ಸಾರೋದಕ್ಕೆ ಕೊಟ್ಟಂತ ಒಂದು ವರ್ಗದವರು ಈಗ ಒಂದೊಂದು ಸಬ್ಬತ್ತಿಗೂ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಜನರ ಗುಂಪು ಜಾಸ್ತಿ ಆಗ್ತಾನೆ ಇತ್ತು ಆ ಒಂದು ಸುವಾರ್ತೆಯನ್ನ ಕೇಳೋದಿಕ್ಕೆ. ಪೌಲ್ ಮತ್ತೆ ಬರ್ನಬನ ಸುವಾರ್ತೆಯನ್ನ ಕೇಳೋದಿಕ್ಕೆ ಜನ ಒಂದೊಂದು ಸಂಬತ್ತಲ್ಲಿನೂ ಹೆಚ್ಚಾಗ್ತಾರ ಹೋದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಅಲ್ಲಿ ಹೆಂಗ್ ಬರೀತಾರೆ ಅಂದ್ರೆ ಇಡೀ ಪಟ್ಟಣವು ಅವರ ವಾಕ್ಯವನ್ನ ಕೇಳೋದಿಕ್ಕೆ ಬಂತು ಅಂತ ಇಂಗ್ಲಿಷ್ ಅಲ್ಲಿ ಬರೀತಾರೆ. ಸೊ ಆ ರೀತಿ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಇದನ್ನ ನೋಡ್ತಾ ಇದ್ದಂತ ಯಹೂದ್ಯ ಲೀಡರ್ಗಳು, ಆ ಸಭಾ ಮಂದಿರವನ್ನ ನಡೆಸ್ತಾ ಇರುವಂತ ಲೀಡರ್ಗಳಿಗೆ ಈಗ ಈ ನಡೀತಾ ಇರೋ ವಿಷಯವನ್ನ ನೋಡಿದ್ರೆ ಇವರಿಗೆ ಏನಾಯ್ತ್ರಿ, ಒಂದು ಹೊಟ್ಟೆ ಕಿಚ್ಚು ಇವರಲ್ಲಿ ಪ್ರಾರಂಭವಾಯಿತು. ಇದು ತುಂಬಾ ಮುಖ್ಯವಾದದ್ದು. ಸೊ ಅಲ್ಲಿ ಯಾವಾಗ ಇವರ ಮೇಲೆ ಈ ಒಂದು ಹೊಟ್ಟೆ ಕಿಚ್ಚು ಪ್ರಾರಂಭವಾಗಿ ಏನು ಇವರು ಹೇಳುವಂತ ವಿಷಯಗಳಲ್ಲಿ ಇಷ್ಟು ಆಸಕ್ತಿಯನ್ನ ತೋರಿಸಿ ಇಷ್ಟು ಮಂದಿ ಜನ ಬರ್ತಾ ಇದ್ದಾರಲ್ಲ, ಇಷ್ಟು ತನಕ ಈ ಸಭಾ ಮಂದಿರದಲ್ಲಿ ಇಷ್ಟು ಜನರು ಬರ್ತಾ ಇರ್ಲಿಲ್ಲ, ಆದ್ರೆ ಈಗ ಬರ್ತಾ ಇದ್ದಾರೆ. ಸೊ ಈ ರೀತಿಯೇ ಇದು ಕಂಟಿನ್ಯೂ ಆದ್ರೆ ನಮಗೆ ಬೆಲೆ ಇರಲ್ಲ, ನಮಗೆ ಪ್ರಾಮುಖ್ಯತೆ ಇರಲ್ಲ, ನಮಗೆ ನನಗೆ ಸಿಗುವಂತ ಗೌರವ ಮರ್ಯಾದೆ ಅಥವಾ ಘನ ನನಗೆ ಸಿಗಲ್ಲ ಅನ್ನುವ ಒಂದು ವಿಷಯ ಇವರನ್ನ ಕಾಡೋದಿಕ್ಕೆ ಪ್ರಾರಂಭ ಮಾಡಿತು. ಯಾವಾಗ ಈ ಒಂದು ವಿಷಯ ಅವರ ಮನಸ್ಸಲ್ಲಿ ಅವರು ಸ್ವೀಕಾರ ಮಾಡಿ ಅದನ್ನ ಆಲೋಚನೆ ಮಾಡ್ತಾರೋ ಆವಾಗ ಸಹೋದರ ಸಹೋದರರೇ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಪೌಲನು ಮತ್ತೆ ಬರ್ನಬ ಹೇಳುವಂತ ಸುವಾರ್ತೆಗೆ ವಿರುದ್ಧವಾಗಿ ಮಾತನಾಡಲು ಪ್ರಾರಂಭ ಮಾಡಿದ್ರು. ಯಾರು? ಈ ಸಭಾ ಮಂದಿರವನ್ನ ನಡೆಸ್ತಾ ಇರುವಂತ ಲೀಡರ್ಗಳು. ತುಂಬಾ ಮುಖ್ಯ ಸಹೋದರ ಸಹೋದರರೇ. ಸೊ ಈ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಏನಾಗುತ್ತೆ, ಈಗ ಇವರು ಮಾತನಾಡುವ ಒಂದು ವಿಷಯವನ್ನ ಎದುರಿಸಿ ಅಥವಾ ಅದಕ್ಕೆ ವಿರುದ್ಧವಾಗಿ ಅನೇಕ ವಿಷಯಗಳನ್ನ ಇವ್ರು ಹೇಳೋದಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿ ಅಲ್ಲಿ ಏನಾಯ್ತು ಅಂದ್ರೆ ಆ ಜೆಲ್ಲಸಿ, ಆ ಹೊಟ್ಟೆ ಕಿಚ್ಚು ಅಲ್ವಾ. ಸೊ ಅವರು ಮಾಡ್ತಾ ಇರುವಂತದ್ದು ದೇವರ ಕೆಲ್ಸಾನೇ, ಅವರು ಹೇಳ್ತಾ ಇರೋ ವಿಷಯಗಳು ಸತ್ಯವೇದದ ಅಡಿಯಲ್ಲಿನೇ, ಅವರು ಕೊಡ್ತಾ ಇರುವ ಮಾಹಿತಿಗಳು ಯಹೂದ್ಯರ ರಕ್ಷಣೆಗೋಸ್ಕರನೇ. ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿ ಅವರನ್ನ ನೀವು ಸ್ವಂತ ರಕ್ಷಕರಾಗಿ ಸ್ವೀಕಾರ ಮಾಡಿ ಅವರನ್ನ ನಂಬಿ ಅವರನ್ನ ಹಿಂಬಾಲಿಸಿದ್ರೆ ನೀವು ಕೂಡ
ಕ್ರಿಸ್ತನ ಒಂದು ಶರೀರದ ಅಂಗಗಳಾಗ್ತೀರಾ ಅಂತ ಹೇಳುವ ವಿಚಾರಗಳೆಲ್ಲ ಇವರಿಗೆ ಏನಾಗ್ತಾ ಇತ್ರಿ ಈಗ ಇದು ಅವರಿಗೆ ತಪ್ಪಾಗಿ ಜನರ ಮುಂದೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅವರ ಹಿನ್ನೆಲೆ ಏನಿತ್ತು ಅಂದ್ರೆ ಆತನ ಮೇಲೆ ಒಂದು ಕಹಿತನ ಪ್ರಾರಂಭವಾಯಿತು, ಆತನ ಮೇಲೆ ಒಂದು ಹೊಟ್ಟೆ ಕಿಚ್ಚು ಪ್ರಾರಂಭವಾಯಿತು. ಅದು ದೇವರ ವಾಕ್ಯ ತಪ್ಪು ಅಂತಲ್ಲ, ಅವರ ಮನಸ್ಥಿತಿ ಈಗ ತಪ್ಪಾಗಿ ನಡೆಸಲು ಪ್ರಾರಂಭವಾಯಿತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿ ನಾವು ನೋಡ್ಬೇಕಾದ್ರೆ ಯೋಚನೆ ಮಾಡಿ, ಇದು ಬಂದು ಲೋಕದಲ್ಲಿ ನಡೆಯುವಂತ ಒಂದು ಸಾಮಾನ್ಯವಾದ ಒಂದು ವಿಚಾರಣೆ ಅಲ್ವಾ. ಸೊ ಯಾವುದೋ ಒಂದು ಪಂಗಡಕ್ಕೋ ಅಥವಾ ಒಂದು ಗುಂಪಿಗೋ ಯಾರಾದ್ರೂ ಹೋಗಿ ಒಂದಷ್ಟು ವಿಷಯಗಳನ್ನ ಹೇಳುವಾಗ ಆ ಒಂದು ಗುಂಪನ್ನ ನಡೆಸ್ತಾ ಇರೋ ವ್ಯಕ್ತಿಗಳು ಯಾರಾದ್ರೂ ಹೊಸಬ್ರು ಹೋಗಿ ಏನಾದ್ರೂ ಹೇಳಿದ್ರೆ ಅವರು ಸ್ವಲ್ಪ ಅಲ್ಲಿ ಕಳವಳ ಪಡ್ತಾರೆ. ಯಾಕೆ ಅಂದ್ರೆ ಈ ವ್ಯಕ್ತಿಯನ್ನ ಹಿಂಬಾಲಿಸಿ ಇವ್ರು ಹೋಗ್ಬಿಡ್ತಾರಾ, ಸೊ ನನ್ನ ಒಂದು ಗೌರವ ಏನು ಅಂತ ಅವರ ಸ್ವಾರ್ಥತೆಯನ್ನೇ ನೋಡ್ತಾರೆ ವಿನಃ ದೇವರ ವಾಕ್ಯವು ಸರಿಯಾದದ್ದ, ಆ ವಾಕ್ಯದಲ್ಲಿ ಏನಾದ್ರೂ ತಪ್ಪಿದೆಯಾ, ಅವರು ಮಾತನಾಡುವ ಈ ಸ್ವಾರ್ಥೀಯ ವಿಷಯಗಳು ಸರಿಯಾದದ್ದ ಅಂತ ಚೆಕ್ ಮಾಡೋದ್ ಬಿಟ್ಬಿಟ್ಟು ಅವರ ಸ್ವಾರ್ಥತೆಯನ್ನ ಅಲ್ಲಿ ವ್ಯಕ್ತಪಡಿಸೋದನ್ನ ನಾವು ನೋಡ್ಬೋದು ಸಹೋದರರೇ. ಇದೆಲ್ಲಾನು ನಾವು ಈಗ ಕೂಡ ನಮ್ಮ ಮಧ್ಯದಲ್ಲೂ ಕೂಡ ಈ ವಿಚಾರಗಳು ನಡೀತಾ ಇದೆಯಾ ಅಂತ ನಾವು ಗಮನಿಸ್ಬೇಕು ಸಹೋದರರೇ. ಒಂದು ವಿರೋಧಗಳು ವ್ಯಕ್ತಪಡಿಸಿದಾಗ ಆ ವಿರೋಧ ವ್ಯಕ್ತಪಡಿಸುವ ವಿಷಯ ನಿಜವಾಗ್ಲೂ ಸತ್ಯದ ವಿಚಾರವಾಗಿನ ಅಲ್ಲ, ವ್ಯಕ್ತಿತ್ವದಲ್ಲಿ ಇರುವಂತ ಒಂದು ಹಗೆತನನ ಅಥವಾ ಆ ಒಂದು ಸ್ವಾರ್ಥತೆಯಿಂದ ಈ ಒಂದು ಒಂದು ವಿರೋಧಗಳು ವ್ಯಕ್ತ ಆಗ್ತಾ ಇದೆಯಾ ಅಂತ ನಮ್ಮೆಲ್ರಿಗೂ ದೇವರು ಆ ಒಂದು ಸತ್ಯದ ಆತ್ಮವನ್ನ ಕೊಟ್ಟಿರೋದ್ರಿಂದ ನಾವು ಕರೆಕ್ಟ್ ಆಗಿ ಏನ್ ಮಾಡ್ಬೋದು, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಸಹೋದರರೇ. ಸೊ ಆ ರೀತಿ ಇಲ್ಲಿ ಏನಾಗೈತ್ರಿ, ಈಗ ತುಂಬಾ ಕ್ಲಿಯರ್ ಆಗಿ ಯಾವ ಒಂದು ಸಭಾಮಂದಿರ ಪ್ರಾರಂಭದಲ್ಲಿ ಪೌಲನು ಮತ್ತು ಬರ್ನಬಾಗೆ ಅವಕಾಶವನ್ನ ಕೊಟ್ಟು ಸುವಾರ್ತೆಯನ್ನ ಸಾರೋಕೆ ಹೇಳಿದ್ರು, ಅದೇ ಸಭಾಮಂದಿರದಲ್ಲಿ ಇದ್ದಂತ ನಾಯಕರು ಈಗ ಇವರಿಗೆ ವಿರುದ್ಧವಾಗಿ ಎದ್ದು ಇವರು ಮಾತನಾಡುವುದು ಯಹೂದ್ಯರ ನಂಬಿಕೆಗೆ ವಿರುದ್ಧವಾದುದು ಅಂತ ಹೇಳುವಂತ ಒಂದು ವಿಚಾರವನ್ನ ನಾವು ನೋಡ್ತೀವಿ ಸಹೋದರರೇ. ಇದು ಒಂದು ಸಬ್ಬತ್ ಅಲ್ಲ, ಸುಮಾರು ಸಬ್ಬತ್ತುಗಳು ಈ ರೀತಿಯ ಒಂದು ವಿಷಯ ಅಲ್ಲಿ ಅವರ ಮಧ್ಯದಲ್ಲಿ ನಡೆದಿರಬೇಕು ಸಹೋದರರೇ. ಸೊ ಅಲ್ಲಿ ನಡೆದಿರುವಾಗ ಸಹೋದರರೇ, ನಾವು ಏನು ವಿಚಾರಗಳನ್ನ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಅಲ್ಲಿ ನಡೆದಂತ ಕಾರ್ಯಗಳಲ್ಲಿ 13ನೇ ಅಧ್ಯಾಯ 46ನೇ ವಚನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಈಗ ಸ್ಟಾರ್ಟ್ ಆಗತ್ತೆ. ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 46ನೇ ವಚನ. ಆಗ ಪೌಲನು ಬಾರ್ನಬನು ಧೈರ್ಯದಿಂದ ಮಾತಾಡಿ, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು, ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡಿದ್ದರಿಂದ ಈಗೋ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ. ಸರಿ. ಸೊ ನೋಡ್ರಿ, ಇಲ್ಲಿ ಒಂದು ಡಿಫ್ರೆಂಟ್ ಆಗಿ ಒಂದು ಟರ್ನಿಂಗ್ ಪಾಯಿಂಟ್ ಆಗತ್ತೆ. ಇವರು ಅಂತೋಕ್ಯದಲ್ಲಿ ಸಭಾಮಂದಿರದಲ್ಲಿ ಎಷ್ಟು ಸಬ್ಬತ್ತುಗಳು ಮಾತಾಡಿದ್ರು ಅಂತ ನಮ್ಗೆ ಮಾಹಿತಿ ಇಲ್ಲ, ಆದ್ರೆ ಒಂದು ದೊಡ್ಡ ಒಂದು ಕಾಲ ಅವಧಿ ಅಲ್ಲಿ ಇದ್ದಿರ್ಬೇಕು. ಅದು ಒಂದೊಂದು ಸಬ್ಬಾತಲ್ಲೂ ಅದು ನಿಧಾನಕ್ಕೆ ಆ ನಾಯಕರಿಂದ ಬಂದಂತ ವಿರೋಧಗಳು ವ್ಯಕ್ತ ಆದಾಗ ಅದು ದಿನ ಏನಾಗ್ತಾ ಇತ್ತಂದ್ರೆ ಇವರು ಹೇಳುವಂತ ಸುವಾರ್ತೆಯ ವಿಷಯ ಸರಿಯಾಗಿ ಅವರಿಗೆ ಅಲ್ಲಿರುವಂತ ಯಥಾರ್ಥವಾದ ಇರುವಂತ ಹೃದಯಗಳಿಗೂ ಕೂಡ ಅದು ಹೋಗಿ ಸೇರದೆ ಇರುವಂತ ಪರಿಸ್ಥಿತಿ ಉಂಟಾಯಿತು ಸಹೋದರರೇ. ಈಗ ಪೌಲ್ ಮತ್ತೆ ಬರ್ನಬ ಅಲ್ಲಿ ಆ ರೀತಿಯ ಒಂದು ವಿರೋಧಗಳು ವ್ಯಕ್ತಪಡಿಸ್ತಾ ಇರುವಂತ ನಾಯಕರ ಬಳಿಯಲ್ಲಿ ಹೋಗಿ ಅವ್ರು ಏನಂತಾರಂದ್ರೆ ಧೈರ್ಯವಾಗಿ ವ್ಯಕ್ತಪಡಿಸ್ತಾರೆ. ಈಗ ಅದೇ ತುಂಬಾ ಆಶ್ಚರ್ಯವಾದದ್ದು. ಅಲ್ಲಿ ವಚನ ಹೆಂಗ್ ಹೇಳ್ತದಂದ್ರೆ, ಇಬ್ರು ಧೈರ್ಯದಿಂದ ಆ ಸಭಾಮಂದಿರದಲ್ಲಿ ಹೋಗಿ ಅಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ದೇವರು ನಿಮಗೆ ಈ ಒಂದು
ರಾಜ್ಯದ ಸುವಾರ್ತೆಯನ್ನ ಸಾರೋದಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಆದ್ರೆ ನೀವು ಅದನ್ನ ತಿರಸ್ಕಾರ ಮಾಡಿದ್ದೀರಾ. ನೀವು ಅದನ್ನ ಸರಿಯಾದ ಒಂದು ಮನಸ್ಸಿನಲ್ಲಿ ಸ್ವೀಕಾರ ಮಾಡದೆ ನೀವು ಅದನ್ನ ತಳ್ಳಿಬಿಟ್ಟಿರೋದ್ರಿಂದ ನಾವು ದೇವರ ಸಂಕಲ್ಪದ ಪ್ರಕಾರ ಈಗ ಅನ್ಯ ಜನರಿಗೆ ಈ ಸುವಾರ್ತೆಯನ್ನ ಸಾರೋದಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ ಅಂತ ಸಹೋದರರೇ ಅಲ್ಲಿ ಒಂದು ವಿಷಯವನ್ನ ಪ್ರಕಟಿಸ್ತಾರೆ. ಯೋಚನೆ ಮಾಡಿ ಸಹೋದರರೇ, ನಾವು ನೋಡಿದ್ವಿ ಅಲ್ಲಿ ಅಪೊಸ್ತಲರ ಕಾರ್ಯಗಳಲ್ಲಿ ಯಾವ ರೀತಿ ಪೇತ್ರನು ಅಲ್ಲಿ ಅನ್ಯ ಜನರ ಮಧ್ಯದಲ್ಲಿ ಮಾತನಾಡಿ ಆ ಪವಿತ್ರಾತ್ಮವನ್ನ ಪಡ್ಕೊಂಡ್ರು ಅನ್ಯ ಜನರು. ಅಲ್ಲಿ ಏನಾಯ್ತ್ರಿ, ಅಲ್ಲಿ ಅನೇಕ ಯಹೂದ್ಯರು ಅದನ್ನ ನಂಬಿ ಆ ಅನ್ಯ ಜನರನ್ನ ಕೂಡ ಸ್ವೀಕಾರ ಮಾಡ್ಕೊಂಡ್ರು ಕ್ರೈಸ್ತರಾಗಿ. ಅದೇ ರೀತಿ ಇಲ್ಲಿ ಬಂದಾಗ ಸಹೋದರರೇ ಅಲ್ಲಿ ಯಹೂದ್ಯರು ಇದ್ರು, ಆದ್ರೆ ಆ ಒಂದು ಸುವಾರ್ತೆಯನ್ನ ಸಾರುವಂತ ವಿಷಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಸಹೋದರ ಅವ್ರು ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಆ ಒಂದು ವಿಚಾರದಲ್ಲಿ ಅವರು ನಿಜವಾದ ಸತ್ಯವನ್ನ ಅಥವಾ ದೇವರ ವಾಕ್ಯವನ್ನ ಅವರು ಲಕ್ಷಿಸದೆ ಅವರ ಸ್ವಾರ್ಥತೆಯ ಮೇಲೆ ಅವರ ಗಮನ ಅಲ್ಲಿ ಇರ್ತು. ಇದು ನಾವು ನೋಡುವಂತ ಮುಖ್ಯವಾದ ವಿಷಯ. ಸಹೋದರರೇ, ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಈಗ ಬರ್ನಬಾ ಮತ್ತೆ ಪೌಲನು ದೇವರ ಒಂದು ನಡುವಿಕೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ನಾವು ಅನ್ಯ ಜನರಿಗೆ ನಾವು ಸುವಾರ್ತೆಯನ್ನ ಸಾರೋದಿಕ್ಕೆ ದೇವರು ನಮ್ಗೆ ಏನ್ ಮಾಡಿದಾರ್ರಿ, ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿಂದ ಅನ್ಯ ಏನಾಯ್ತ್ರಿ, ನಾವು ನೋಡಿದ್ವಿ ಅಲ್ಲಿ ಪೇತ್ರನ್ ಏನ್ ಮಾಡಿದ್ರಿ, ಪೇತ್ರನು ಕೊರ್ನೇಲಿಯ ಮನೆಯಲ್ಲಿ ಆ ಅನ್ಯ ಜನರು ಕ್ರೈಸ್ತರಾಗೋದಿಕ್ಕೆ ಒಂದು ಅವಕಾಶವನ್ನ ದೇವರು ಪ್ರಾರಂಭಿಸಿದ್ರು. ಅದು ಹಂಗೇ ಬರುವಾಗ ಇಲ್ಲಿ ಈಗ ಪೌಲನು ಮತ್ತೆ ಬರ್ನಬಾ ಕೂಡ ಅದೇ ಒಂದು ಕೆಲಸವನ್ನ ಮಾಡೋದಕ್ಕೆ ದೇವರು ಅವ್ರಿಗೆ ಒಂದು ಅನುಮತಿನ ಕೊಡ್ತಾರೆ ಸಹೋದರರೇ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ನಾವು ನೋಡ್ದಂಗೆ ಯಹೂದ್ಯ ನಾಯಕರು, ಸಭಾಮಂದಿರವನ್ನ ನಡೆಸೋರು, ಫರಿಸಾಯರು, ಸದಾಸಾಯರು ಇಲ್ಲಿ ಏನ್ರಿ ಒಂದು ಉನ್ನತವಾದ ಬೆಳಕನ್ನ ಇಲ್ಲಿ ಪ್ರಕಟಿಸ್ತಾ ಇರುವಾಗ ಆ ಬೆಳಕನ್ನ ವಿರೋಧಿಸಿ ಇವರ ಒಂದು ಸ್ವಾರ್ಥತೆಗೋಸ್ಕರ ಅವರ ಒಂದು ವಾಕ್ಯಗಳನ್ನ ಇವರು ತಿರಸ್ಕಾರ ಮಾಡಿದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಆ ರೀತಿ ಇರುವಾಗ ನಾವ್ ಏನಂತ ನೋಡ್ತೀವಿ ಅಂದ್ರೆ, ಅಲ್ಲಿ ಇರುವಂತ ಆ ಒಂದು ನಾಯಕರುಗಳಿಗೆ, ಯಹೂದ್ಯರನ್ನ ನಡೆಸುವಂತ ನಾಯಕರುಗಳಿಗೆ ಏನಾಗಿತ್ತಂದ್ರೆ ಅರಿವು ಸಿಗಿತ್ತು, ನಾಲೆಜ್ ಕೊಟ್ಟರು ದೇವರು. ಆದ್ರೆ ಯಾವಾಗ ಆ ಅರಿವನ್ನ ಪಡ್ಕೊಂಡ್ರೋ ಅವರಿಗೆ ಇದ್ದಂತ ಜವಾಬ್ದಾರಿಯನ್ನ ಅವರು ನಿರ್ವಹಿಸದೆ ಅವರ ಒಂದು ಸ್ವಭಾವಗಳನ್ನ, ಅವರ ಒಂದು ಗುಣಲಕ್ಷಣಗಳನ್ನ ಅವರು ಸರಿಪಡಿಸ್ಕೊಳ್ಳಕ್ಕೆ ಆಗದೆ ಅವರು ಅದನ್ನೆಲ್ಲ ಹಂಗೆ ಇಟ್ಟು ಬೇರೆ ದೇವರ ಒಂದು ಅರಿವಿನಲ್ಲಿ ಅವರು ನಾನಾ ವಿಷಯಗಳನ್ನ ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ. ಆ ಧರ್ಮಶಾಸ್ತ್ರದಲ್ಲಿ ಇರುವಂತ ಅನೇಕ ವಿಚಾರಗಳನ್ನ ಅವರು ಕಾರ್ಯರೂಪಕ್ಕೆ ತರಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ಅದೆಲ್ಲಾನು ಕಾರ್ಯರೂಪಕ್ಕೆ ತಂದ್ರು ಕೂಡ ದೇವರು ಅಪೇಕ್ಷಿಸುವ ಏನ್ರಿ ಆ ಹೃದಯದ ಮೇಲೆ ಅವರ ಗಮನ ಕಡಿಮೆನೇ ಇತ್ತು. ಇನ್ನೂ ದ್ವೇಷ ಇತ್ತು, ಹೊಟ್ಟೆ ಕಿಚ್ಚಿತ್ತು ಅಲ್ವಾ. ಸೊ ಅದು ಮಾತ್ರವಲ್ಲ, ಅಲ್ಲಿ ಬೇರೆಯೊಬ್ರು ತಮಗಿಂತ ಶ್ರೇಷ್ಠರು ಇಲ್ಲ ಅನ್ನುವ ವಿಷಯ ಬಂತು ಸಹೋದರರೇ. ಆ ರೀತಿಯಲ್ಲಿ ಅವರು ಅವರ ಹೃದಯಗಳನ್ನ ಕಠಿಣಪಡಿಸ್ಕೊಂಡು ದೇವರ ವಾಕ್ಯವನ್ನ ಕೊಡದೆ ಇರಂಗೆ ಅವ್ರು ಮಾಡಿದಂತ ವಿಚಾರಗಳನ್ನ ನಾವು ನೋಡಿದ್ವಿ ಸಹೋದರರೇ. ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ, ದೇವರ ವಾಕ್ಯವು ಯಾವಾಗ ಸಾರಲ್ಪಡ್ತದೋ ಅದು ಯಾರಿಂದ ಹೆಂಗೆ ಅದನ್ನ ನೋಡದೆ ಸತ್ಯವೇದಕ್ಕೆ ಅಥವಾ ದೇವರ ಸತ್ಯವೇದಕ್ಕೆ ಅನುಗುಣವಾಗಿ ಇದೆಯಾ ಆ ಮಾತುಗಳು, ದೇವರ ಯೋಜನೆಯ ಅಡಿಯಲ್ಲಿ ಆ ಮಾತುಗಳು ಇದೆಯಾ, ದೇವರ ಸಂಕಲ್ಪದ ಪ್ರಕಾರ ಆ ಮಾತುಗಳು ಇದೆಯಾ, ಆ ಚೌಕಟ್ಟಲ್ಲಿ ಈ ವಿಷಯಗಳು ಇದೆಯಾ ಅಂತ ಹೇಳಿ ನಾವು ಗಮನ ಕೊಡೋದು ತುಂಬಾ ಮುಖ್ಯವಾದದ್ದು ಅಂತ ಕೂಡ
ನಾವು ನೋಡ್ಬೇಕು ಸಹೋದರ ಸಹೋದರರೇ. ಯಾಕೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಯಹೂದ್ಯರು ಎಲ್ಲಾನು ದೇವರ ಏನ್ರಿ ಮಾತಕ್ಕೆ, ಆ ದೇವರ ಒಂದು ವಿಚಾರದಲ್ಲಿ ನೋಡ್ಬೇಕಾದ್ರೆ ಫರಿಸಾಯರು ಸದ್ದುಸಾಯರು ಆ ಒಂದು ಸ್ಕ್ರೈಬ್ಸ್ ಎಲ್ಲ ನೀವು ನೋಡ್ಬೇಕಾದ್ರೆ ಅವರು ಧರ್ಮದ ಮೇಲೆ ಅತಿ ಹೆಚ್ಚಾದ ಛಲ ಇಟ್ಟಿರೋರು, ಅತಿ ಹೆಚ್ಚಾದ ಒಂದು ಏನ್ರಿ ಆ ಪ್ರೀತಿ ಇಟ್ಟಿರೋರು. ಅದರಿಂದಾನೇ ಅವ್ರು ನಾನಾ ವಿಷಯಗಳಲ್ಲಿ ಅವರು ಏನ್ ಮಾಡ್ತಾ ಇದ್ರಿ, ಲೋಕದ ಒಂದು ವಿಚಾರವಾಗಿ ಅವ್ರು ನಡ್ಕೋತಾ ಇರ್ಲಿಲ್ಲ. ಬೇರೆಯ ಒಂದು ಏನ್ರಿ ಅವರು ಎಲ್ರಿಗಿಂತ ಬೇರೆ ರೀತಿಯ ಒಂದು ವಿಚಾರಗಳ ಮೇಲೆನೆ ಗಮನ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ನಾವು ನೋಡ್ತೀವಿ ಅವರ ಹೃದಯಗಳು ದೇವರ ವಿಷಯದಲ್ಲಿ ಅವರು ಕೇಳ್ತಾ ಇದ್ರು ಕೂಡ ಆ ಸ್ವಾರ್ಥತೆ ಇನ್ನು ಅವರಲ್ಲಿ ಏನ್ರಿ ಅಲ್ಲಿ ಕಾಣಿಸ್ಕೊತಾ ಇತ್ತು ಅಂತ ಕೂಡ ನಾವು ನೋಡ್ತೀವಿ. ಸೊ ಇದು ಕೂಡ ನಮ್ಗೂ ಕೂಡ ಅನೇಕ ಈ ವಿಷಯಗಳನ್ನ ಈಗ ನಾವು ಕೇಳ್ಕೊ ಬರುವಾಗ ನಮ್ಮ ಲೈಫಲ್ಲೂ ಕೂಡ ನಮ್ಮ ಜೀವನದಲ್ಲಿ ಒಂದು ವೇಳೆ ನಾನು ಕೂಡ ಈ ರೀತಿಯ ಒಂದು ಏನ್ರಿ ಹೊಟ್ಟೆ ಕಿಚ್ಚಿನಿಂದ ಸುವಾರ್ತೆಯನ್ನ ಸಾರುವಂತ ಜನಕ್ಕೆ ಅಡ್ಡಿಯಾಗಿದ್ದೀನ, ನನ್ನ ಒಂದು ಪ್ರಬಲತೆಗೆ, ನನ್ನ ಒಂದು ಇಂಪಾರ್ಟೆನ್ಸ್ಗೆ ನಾನು ಬೇರೆಯೊಬ್ಬರು ಏನ್ರಿ ವಾಕ್ಯವನ್ನ ಹಂಚ್ಕೊಂಡ್ರು ಕೂಡ ಅದರಲ್ಲಿ ಯಾವುದೇ ರೀತಿಯ ಒಂದು ದೋಷವನ್ನ ಹುಡುಕ್ತೀನ. ಇದೆಲ್ಲಾನೇ ನಾವು ಹಂತ ಹಂತವಾಗಿ ಈ ಪಾಠದಲ್ಲಿ ನೋಡುವಂತ ವಿಷಯವಾಗಿದೆ. ಇಂಡಿವಿಜುವಲ್ ಆಗಿ ಅಲ್ವಾ, ಇಂಡಿವಿಜುವಲ್ ಆಗಿ ನಾನು ಎಲ್ಲಾದ್ರೂ ಈ ತಪ್ಪನ್ನ ಮಾಡ್ತಾ ಇದ್ದೀನ, ಗೊತ್ತಿಲ್ದೇನೆ ಇದರಲ್ಲಿ ಮುಳುಗೋಗಿದ್ದೀನ, ಆ ರೀತಿಯ ವಿಚಾರಗಳಿದ್ರೆ ದೇವರಲ್ಲಿ ಬಂದು ಪ್ರಾರ್ಥಿಸಿ ನಮ್ಮ ಗುಣಗಳನ್ನ ನಾವು ಮಾರ್ಪಡೆ ಮಾಡಿಕೊಂಡ್ರೆ ದೇವರ ರಾಜ್ಯದ ಮಕ್ಕಳಾಗಿ ನಾವು ಮಾರ್ಪಡೆ ಆಗೋದಿಕ್ಕೆ ಸಾಧ್ಯ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅಲ್ಲಿ ನಾವು ಇನ್ನೊಂದು ವಿಷಯ ಏನ್ ನೋಡ್ತೀವಿ ಅಂದ್ರೆ ಈ ಪೌಲನು ಮತ್ತು ಬರ್ನಬಾ ವಿಷಯದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವನ್ನ ನೋಡ್ಬೇಕು ಸಹೋದರ ಸಹೋದರರೇ. ಏನು ಅಂದ್ರೆ ಅವರು ಮಾಡ್ತಾ ಇದ್ದಿದ್ದಲ್ಲ ದೇವರ ಸೇವೆ, ದೇವರ ಸುವಾರ್ತೆ, ಯಾವುದೇ ರೀತಿಯ ಒಂದು ಏನ್ರಿ ಒಂದು ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ. ದೇವರ ವಾಕ್ಯವನ್ನ ಎಲ್ಲಾ ಕಡೆ ಪ್ರಸಿದ್ಧಿ ಮಾಡಬೇಕು ಅಂತಾನೆ ಅವ್ರು ಮಾಡ್ತಾ ಇದ್ರು. ಅಂತ ವಿಚಾರದಲ್ಲಿ ಯಾವಾಗ ಈ ಯಹೂದ್ಯ ನಾಯಕರು ಅವರ ವಿರುದ್ಧವಾಗಿ ಎದ್ರೋ ಆವಾಗ ಪೌಲು ಮತ್ತೆ ಬರ್ನಬಾ ಕ್ರಿಸ್ತನ ಗುಣಗಳನ್ನ ಅಲ್ಲಿ ತೋರಿಸ್ಕೊಂಡ್ರು ಅನ್ನೋದೇ ಇನ್ನ ಮುಖ್ಯವಾದ ಒಂದು ಪಾಠ. ಅವ್ರಿಗೆ ಅಡ್ಡಿಯಾಗಿ ಇರುವವರಿಗೆ ಅಥವಾ ಅವರಿಗೆ ಹಾನಿ ಮಾಡುವವರಿಗೆ ಅವರು ವಾಪಸ್ಸಾಗಿ ಏನೂ ಹಾನಿ ಮಾಡಿಲ್ಲ. ಅವ್ರನ್ನ ಅನೇಕ ರೀತಿಯ ಚುಚ್ಚು ಮಾತುಗಳಿಂದ ಅವ್ರನ್ನ ಅಲ್ಲಿ ಬೈದ್ರು ಕೂಡ ಅವ್ರು ಯಾವುದೇ ವಿಚಾರವಾಗಿ ಮತ್ತೆ ಏನ್ ಮಾಡಿಲ್ಲ ರೀ, ಅದೇ ರೀತಿಯ ಗುಣಗಳನ್ನ ವ್ಯಕ್ತಪಡಿಸದೆ ಯೇಸು ಸ್ವಾಮಿಯ ಒಂದು ಗುಣವನ್ನ ಅಲ್ಲಿ ತೋರಿಸುವಂತದ್ದಾಗಿದ್ರು ಸಹೋದರ ಸಹೋದರ. ತುಂಬಾ ಮುಖ್ಯವಾದ ಒಂದು ಪಾಠಗಳು ನಮ್ಗೆ ಕೊಡುವಂತ ಪಾಠಗಳು ಸಹೋದರ ಸಹೋದರ. ಸೊ ಅಲ್ಲಿ ದೇವರ ವಾಕ್ಯದ ಒಂದು ವಿಷಯವನ್ನ ಮುಚ್ಚುಮರೆ ಇಲ್ಲದೆ ಏನ್ ಮಾಡ್ಬೇಕ್ರಿ, ಧೈರ್ಯವಾಗಿ ವ್ಯಕ್ತಪಡಿಸಿದ್ರು. ಆ ಧೈರ್ಯವಾಗಿ ದೇವರ ಸತ್ಯಗಳನ್ನ ಪಡಿಸಿರೋ ನಿಮಿತ್ತ ಅವ್ರಿಗೆ ಬಂತ ಸಂಕಷ್ಟಗಳು, ಆ ಸಂಕಷ್ಟಗಳನ್ನ ಯಾವ ರೀತಿ ಎದುರಿಸಿದ್ರು ಅಂದ್ರೆ ಅವರು ಏನ್ರಿ ಆ ಅನೀತಿಗೆ ಅಥವಾ ಆ ಒಂದು ಏನ್ರಿ ಅವ್ರಿಗೆ ಬಂದಂತ ಒಂದು ಸಂಕಷ್ಟಕ್ಕೆ ಅವರು ಯಾವುದೇ ರೀತಿಯ ಬದಲಾಗಿ ಅವ್ರಿಗೆ ಯಾವುದೇ ರೀತಿಯ ಒಂದು ಹಾನಿಯನ್ನ ಮಾಡದೆ ಇರುವಂತ ಗುಣವನ್ನ ವ್ಯಕ್ತಪಡಿಸಿದ್ರು ಅಂತ ಕೂಡ ನಾವು ಈ ಒಂದು ಪಾಠದಲ್ಲಿ ನೋಡ್ಬೋದು ಸಹೋದರ ಸಹೋದರ. ಸೊ ಇದೆಲ್ಲಾನು ನಾವು ಇಂಡಿವಿಜುವಲ್ ಆಗಿ ಸಹೋದರರಿರ್ಲಿ ಸಹೋದರಿಯರಿರ್ಲಿ ದೇವರ ಸುವಾರ್ತೆಯನ್ನ ನಾವು ವ್ಯಕ್ತಪಡಿಸುವಾಗ ಯಾರನ್ನೇ ನಾವು ಏನ್ರಿ ಭೇಟಿಯಾದ್ರೂ ಕೂಡ ನಮಗೆ ಅವಕಾಶ ಸಿಕ್ಕಿದಾಗ ಈ ಸುವಾರ್ತೆಯನ್ನ ಸಾರುವಾಗ ಸಹೋದರ ಸಹೋದರರೇ ನಮ್ಮ ಮನಸ್ಸಿನಲ್ಲಿ ಅನೇಕ ವಿಚಾರಗಳು ಅದರ ಅಡಿಯಲ್ಲಿ ಇರುವಂತದ್ದಾಗಿದೆ. ನಾನು ತಾಳ್ಮೆಯಿಂದ ಪ್ರೀತಿಯಿಂದ ದೇವರ ಯೋಜನೆಯನ್ನ ಹೇಳುವಾಗ ಅದಕ್ಕೆ ವಿರೋಧ ವ್ಯಕ್ತ ಆದರೂ ಕೂಡ ನನ್ನ ಗುಣಗಳನ್ನ ಕ್ರಿಸ್ತನ ರೀತಿಯಲ್ಲಿ ನಾನು ತೋರಿಸುವಂತವನಾಗಿರ್ಬೇಕು. ಅಲ್ಲಿ ಏನ್ರಿ ಜಗಳ ಅಲ್ವಾ,
ಅಲ್ಲಿ ಒಂದು ದೊಡ್ಡ ಒಂದು ಆರ್ಗ್ಯುಮೆಂಟು ಇದೆಲ್ಲ ಏನೂ ಮಾಡಿಲ್ಲ. ಯೋಚನೆ ಮಾಡಿ, ಪೌಲ್ ಮತ್ತೆ ಬರ್ನಬ ಅಲ್ಲಿ ಯಾವುದೇ ರೀತಿಯ ವಿರೋಧಗಳನ್ನ ಅವ್ರು ಮಾಡಿದ್ದಕ್ಕೆ ಇವರು ಏನೋ ಒಂದು ರೀತಿಯಲ್ಲಿ ಅದನ್ನ ಅದಕ್ಕೆ ರಿಟರ್ನ್ ಆಗಿ ಏನೂ ಮಾಡಿಲ್ಲ. ಒಂದು ವಿಚಾರ ಹೇಳಿದ್ರು, ಇಷ್ಟು ದಿನ ದೇವರು ಈ ಸುವಾರ್ತೆಯ ಕೃಪೆಯನ್ನ ನಿಮ್ಗೆ ತೋರಿಸಿದ್ರು, ಇನ್ನೂ ನಿಮ್ಮ ಹೃದಯಗಳು ಕಠಿಣವಾಗಿರೋದ್ರಿಂದ ಈ ಸುವಾರ್ತೆ ಈಗ ಸಂಪೂರ್ಣವಾಗಿ ಅನ್ಯ ಜನರಿಗೆ ಇದು ದೇವರಿಂದ ಕೊಡಲ್ಪಡ್ತದೆ ಅಂತ ಹೇಳುವಂತ ಒಂದು ಸತ್ಯದ ವಿಷಯವನ್ನ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಆವಾಗ ಅಲ್ಲಿ ನೋಡುವಾಗ ಸಹೋದರ ಸಹೋದರರೇ, ಅಲ್ಲಿ ನಾವು ನೋಡಿದ್ವಿ 46ರಲ್ಲಿ ನಾವು ಅನ್ಯ ಜನರಿಗೆ ದೇವರು ನಮ್ಮನ್ನ ಕಳಿಸಿದ್ದಾರೆ ಅಂತ ಹೇಳುವಾಗ ಅದು ಕೂಡ ಪ್ರವಾದನೆಯಲ್ಲಿದೆ ಅಂತ ಹೇಳಿ ಅಲ್ಲಿ ಪೌಲು ಅಲ್ಲಿ ಒಂದು ವಿಷಯವನ್ನ ವ್ಯಕ್ತಪಡಿಸ್ತಾರೆ. 13ನೇ ಅಧ್ಯಾಯ 47 ಮತ್ತೆ 48 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 47 ಮತ್ತೆ 48 ವಚನಗಳು. ಹಾಗೆಯೇ ಕರ್ತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಹೇಗೆಂದರೆ, ನೀನು ಲೋಕದ ಕಟ್ಟಕಡೆಯವರೆಗೂ ರಕ್ಷಕನಾಗಿರುವಂತೆ ನಿನ್ನನ್ನು ಅನ್ಯ ಜನಾಂಗಗಳಿಗೂ ಬೆಳಕನಾಗಿ ನೇಮಿಸಿದ್ದೇನೆ ಎಂದು ದೇವರು ಹೇಳಿದ್ದಾನೆ ಅಂದರು. ಅಲ್ಲಿಂದ ಅನ್ಯ ಜನರು ಆ ಮಾತನ್ನು ಕೇಳಿ ಸಂತೋಷಪಟ್ಟು ಓಕೆ ಓದಿ ಮುಗಿಸ್ಬಿಡಿ. ದೇವರ ವಾಕ್ಯವನ್ನು ಹೊಗಳಿದ್ದರು ಮತ್ತು ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರೆಲ್ಲರೂ ನಂಬಿದ್ದರು. ಓಕೆ, ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರು ಎಲ್ರೂ ನಂಬಿದ್ರು ಅಂತ ಬರ್ತದೆ. ಓಕೆನಾ? ಸೊ ಇಲ್ಲಿ ಪೌಲ್ ಈಗ ಆ ಸಭಾಮಂದಿರದಲ್ಲಿ ನಡೆಯುವಂತ ಗೊಂದಲಗಳನ್ನ ನೋಡಿ ಅಲ್ಲಿ ಆ ಸುವಾರ್ತೆಯ ವಿಷಯಗಳು ಅಲ್ಲಿ ಸಾರಲ್ಪಡದೆ ಅನೇಕ ಅಲ್ಲಿ ವಿರೋಧಗಳು ವ್ಯಕ್ತಪಡಿಸೋದನ್ನ ನೋಡಿ ಈಗ ಏನ್ ಮಾಡ್ತಾರೆ ಅಂದ್ರೆ, ನಾವು ಅನ್ಯ ಜನರಿಗೆ ಈ ಸುವಾರ್ತೆಯನ್ನ ಸಾರೋದಿಕ್ಕೆ ದೇವರು ನಮಗೆ ಸಂಕಲ್ಪವನ್ನ ಮಾಡಿದ್ದಾರೆ ಅಂತ ಹೇಳಿ ಅದನ್ನೇ ನಾವು 13ನೇ ಅಧ್ಯಾಯ 47ನೇ ವಚನದಲ್ಲಿ ಹೇಳ್ತಾರೆ. ಇದು ಪೌಲನಾದ ನಾನು ದೇವರನ್ನ ಅವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದಂತ ಒಂದು ಕಾಲ ಸಮಯ. ಆದ್ರೆ ಯಾವಾಗ್ಲೂ ದೇವರು ನನ್ನನ್ನ ಆರಿಸ್ಕೊಂಡ್ರು ಆವಾಗ ನನಗೆ ಮುಖ್ಯವಾದ ಒಂದು ಪ್ರವಾದನೆಯನ್ನ ಏನಂತ ಮಾಡಿದ್ರು ಅಂದ್ರೆ, ನೀನು ಅನ್ಯ ಜನರಿಗೆ ಬೆಳಕಾಗಿ ನಿನ್ನನ್ನು ನಡೆಸ್ತೀನಿ ಅಂತ ನನಗೆ ಹೇಳಿದ್ದಾರೆ ಅಂತ ಅಲ್ಲಿ ಪೌಲನು ವ್ಯಕ್ತಪಡಿಸ್ತಾನೆ ಸಹೋದರ ಸಹೋದರರೇ ಅಲ್ವಾ. ನೀನು ಅನ್ಯ ಜನರಿಗೆ ಬೆಳಕಾಗಿ ಇರುವಂತೆ ನಿನ್ನನ್ನ ನಾನು ನಡೆಸ್ತೀನಿ, ಅದಕ್ಕೋಸ್ಕರ ನಿನ್ನನ್ನ ಕರ್ಸ್ಕೊಂಡಿದ್ದೀನಿ. ನಾನು ಈ ರಕ್ಷಣೆಯ ವಿಚಾರಗಳು ಇಡೀ ಲೋಕಕ್ಕೆ ಇದು ತಿಳಿಯಲ್ಪಡಬೇಕು ಅಂತಾನೆ ನಿನ್ನನ್ನ ಕರೆಸಿದ್ದೀನಿ ಅಂತ ಹೇಳಿ ಆ ಒಂದು ಪ್ರವಾದನೆಯನ್ನ ಜ್ಞಾಪಿಸ್ಕೊಂಡು ಅಲ್ಲಿ ಹೇಳ್ತಾರೆ. ಈ ವಿಚಾರಗಳನ್ನ ಯಾವಾಗ ಅನ್ಯ ಜನರಾಗಿರುವಂತ ಯಹೂದ್ಯ ನಂಬಿಕೆಯಲ್ಲಿ ಇದ್ದಂತ ಅನ್ಯ ಜನರು ಇದನ್ನ ಕೇಳ್ತಾರೋ ಆವಾಗ ಅವರಿಗೆ ತುಂಬಾ ಒಂದು ಸಂತೋಷದ ವಿಷಯ ಅಲ್ಲಿ ನಡೀತದೆ. ಯಾಕೆ ಅಂದ್ರೆ ಆ ಒಂದು ಅನ್ಯ ಜನರಾಗಿ ಇದ್ರೂ ಕೂಡ ಈ ಒಂದು ಯಹೂದ್ಯರ ದೇವರ ಮೇಲೆ ನಂಬಿಕೆ ಇಟ್ಟು ಅವರ ಒಂದು ಧರ್ಮಶಾಸ್ತ್ರಗಳನ್ನ ಒಂದಷ್ಟು ವಿಚಾರಗಳನ್ನ ಕೈಗೊಳ್ಳೋದಿಕ್ಕೆ ಅವರು ಪ್ರಯತ್ನಗಳನ್ನ ಮಾಡಿ ಯಹೂದ್ಯರ ಜೊತೆ ಇದ್ರೂ ಕೂಡ ಯಹೂದ್ಯರು ಸಂಪೂರ್ಣವಾಗಿ ಅವರಿಗೆ ಒಂದಷ್ಟು ವಿಷಯಗಳನ್ನ ಅವರು ಹೇಳ್ತಾ ಇರ್ಲಿಲ್ಲ. ಒಂದಷ್ಟು ಕಾರ್ಯಗಳಲ್ಲಿ ಅವರು ಬೇರ್ಪಡಿಸ್ತಾ ಇದ್ರು, ಅವ್ರನ್ನ ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತಾ ಇರ್ಲಿಲ್ಲ ಸಹೋದರರೇ. ಅದರಿಂದಾನೇ ಈಗ ಯಾವಾಗ ಪೌಲನು ಅನ್ಯ ಜನರಿಗೆ ಇನ್ನು ಈ ಸುವಾರ್ತೆ ಸಂಪೂರ್ಣವಾಗಿ ಕೊಡಲ್ಪಟ್ಟಿದೆ ಅಂತ ಹೇಳುವಾಗ ಆ ದೌರ್ಜನ್ಯದಲ್ಲಿದ್ದ ಅನ್ಯ ಜನರು ಈಗ ಏನ್ ಮಾಡ್ತಾರೆ? ಸಂತೋಷ ಪಡ್ತಾರೆ. ಯೋಚನೆ ಮಾಡಿ, ನಮಗೂ ಕೂಡ ನಮ್ಮನ್ನ ಕೂಡ ದೇವರು ಅಂಗೀಕರಿಸಿದ್ದಾರಾ, ನಮ್ಮನ್ನು ಕೂಡ ದೇವರು ಈ ಕರೆ ಒಳಗೆ ತಂದಿದ್ದಾರಾ ಅಂತ ಹೇಳಿ ಅವರಿಗೆ ಒಂದು ದೊಡ್ಡ ಸಂತೋಷದ ವಿಚಾರ ಅಲ್ಲಿ ನಡೀತು ಅಂತ ನೋಡ್ತೀವಿ. ಅದನ್ನ ನಾವು ನೋಡ್ತೀವಿ. ದೇವರ ವಾಕ್ಯವನ್ನ ಅವ್ರು ಏನ್ ಮಾಡಿದ್ರಂತೆ ಅಲ್ಲಿ ಅದನ್ನ ಮಹಿಮೆ ಪಡಿಸಿದ್ರು. ಅವರಿಗೆ ಇದ್ದಂತ ಆಸಕ್ತಿ ಹಂಗಿತ್ತು ಸಹೋದರರೇ. ಸೊ ಅದರಿಂದಾನೇ
ಯಾರು ಆ ಒಂದು ವಾಕ್ಯಗಳನ್ನ ಕೇಳಿ ಅದರ ಮೇಲೆ ಗಮನ ಇಟ್ಟು ಅದನ್ನ ಮಹಿಮೆ ಪಡಿಸುವ ರೀತಿಯಲ್ಲಿ ಪ್ರೀತಿಸಿದ್ರೋ ಅವ್ರಿಗೆ ನಿತ್ಯ ಜೀವವು ಇದೆ ಅಂತ ಹೇಳಿ ಅಪೋಸ್ತಲಗಳು ಹೇಳದಂತ ಈ ವಾಕ್ಯಗಳು ಅವರಿಗೆ ಸಾರಲ್ಪಡ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಇಲ್ಲಿ ತುಂಬಾ ಒಂದು ಮುಖ್ಯವಾದ ಇನ್ನೊಂದು ವಿಷಯ ಏನಂದ್ರೆ, ಅಲ್ಲಿ ಇರುವಂತ ಅನ್ಯ ಜನರಿಗೆ ಯಹೂದ್ಯರ ದೇವರ ಮೇಲೆ ಒಂದು ನಂಬಿಕೆ ಇತ್ತು. ದೇವರು ಯಹೂದ್ಯರನ್ನ ಕರೆದು ಎಷ್ಟೋ ವರ್ಷ ಕಾಲ ಅವರನ್ನ ಪರಾಮರಿಸಿ ಅವರ ಸ್ವಂತ ಜನವಾಗಿ ಇಟ್ಟಿದ್ರು ಅಂತ ಅವ್ರಿಗೆ ಮಾಹಿತಿ ಇದ್ದಿರ್ಬೋದು. ಅನ್ಯ ಜನರು ದೇವರ ಅಥವಾ ಯೆಹೋವನ ಒಂದು ಆಶೀರ್ವಾದ ಇಲ್ಲದೆ ಇರೋರು ಅಂತ ಅವ್ರಿಗೆ ವ್ಯಕ್ತಪಡಿಸಿರ್ಬೋದು. ಸೊ ಇದೆಲ್ಲ ನೋಡುವಾಗ ಸಹೋದರರೇ, ಈಗ ಯಾವಾಗ ಬರ್ನಬ ಮತ್ತೆ ಪೌಲನು ಅಲ್ಲಿ ಬಹಿರಂಗವಾಗಿ ವ್ಯಕ್ತಪಡಿಸಿದ್ರೋ ಆವಾಗ ಆ ಒಂದು ಅನ್ಯ ಜನರಿಗೆ ಈಗ ತುಂಬಾ ಸಂತೋಷವಾಗಿರುವಂತ ಒಂದು ವಿಷಯವಾಗಿತ್ತು ಸಹೋದರರೇ. ಯಾಕೆ ಅಂದ್ರೆ ಅಲ್ಲಿ ಅವರನ್ನು ಕೂಡ ದೇವರು ಕರೆದಿದ್ದಾರೆ ಈ ಒಂದು ಸುವಾರ್ತೆಯ ಕಾರ್ಯದಲ್ಲಿ ಅಂತ ಕೂಡ ಅವ್ರಿಗೆ ಸಂತೋಷ ಉಂಟಾಯಿತು. ದೇವರ ವಾಕ್ಯಕ್ಕೆ ಇನ್ನೂ ಆಸಕ್ತಿಯನ್ನ ತೋರಿಸೋರಾಗಿ, ದೇವರ ವಾಕ್ಯವನ್ನ ಮಹಿಮೆ ಪಡಿಸೋರಾಗಿ ಅಲ್ಲಿ ಇರುವಂತದ್ದನ್ನ ನಾವು ವಚನದಲ್ಲಿ ನೋಡ್ತೀವಿ ಸಹೋದರರೇ. ಸೊ ಈ ವಿಚಾರಗಳನ್ನ ನೋಡುವಾಗ ದೇವರನ್ನ ಮಹಿಮೆ ಪಡಿಸಿದ್ರು, ನಾಮವನ್ನ ಮಹಿಮೆ ಪಡಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ. ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ಕಾರ್ಯಗಳು ಆದಿ ಸಭೆಯಲ್ಲಿ ನಡೆದರೂ ಕೂಡ ಈಗ ಈ ಒಂದು ಸುವಾರ್ತೆ ಯುಗದ ಕಡೆಯ ಒಂದು ಕಾಲದಲ್ಲಿ ಕೂಡ ಇದು ನಡೆಯೋದನ್ನ ನಾವು ನೋಡ್ಬೋದು ಸಹೋದರರೇ ಅಲ್ವಾ. ಈಗ ಕೂಡ ಇದು ಏನ್ರಿ, ದೇವರು ಇದೇ ರೀತಿಯಲ್ಲಿ ಈ ಸುವಾರ್ತೆಯನ್ನ ಸಾರುವ ವಿಚಾರವನ್ನ ಅಲ್ಲಿ ಮಾಡುವಂತದ್ದಾಗಿದೆ ಸಹೋದರರೇ. ಸೊ ಹಂಗಿರುವಾಗ ಈಗ ಅಲ್ಲಿ ಏನಾಯ್ತು ಅಂದ್ರೆ, ಆ ಒಂದು ಸಭಾಮಂದಿರದಲ್ಲಿ ಆ ಒಂದು ಯಹೂದ್ಯ ನಾಯಕರು ಅವ್ರನ್ನ ಸೇರಿಸಿಲ್ಲ ಅಂದ್ರು ಕೂಡ ಇವರು ಅನ್ಯ ಜನರು ಇವ್ರನ್ನ ನಂಬಿ ಇವ್ರ ಮಾತನ್ನ ಇನ್ನ ಕೇಳಕ್ಕೆ ಪ್ರಾರಂಭ ಮಾಡುವಾಗ ಈಗ ಸಹೋದರರೇ, ಯಹೂದ್ಯರು ಆ ಒಂದು ಕಹಿತನ, ಆ ಒಂದು ಹೊಟ್ಟೆ ಕಿಚ್ಚನ್ನ ಅಲ್ಲಿ ಬಿಟ್ಟಿಲ್ಲ. ಇನ್ನೂ ಸತತವಾಗಿ ಅದರ ಮೇಲೆ ಏನಾಯ್ತ್ರಿ, ಇನ್ನೂ ಒಂದಷ್ಟು ಮುಂದುವರೆದ್ರು ಅಂತ ಕೂಡ ನಾವಿಲ್ಲಿ ಈ ವಚನದಲ್ಲಿ ನೋಡ್ಬೋದು. ಓಕೆನಾ. ಬರೀ ಸಭಾಮಂದಿರದಲ್ಲಿ ಬರ್ದೆ ಅವ್ರನ್ನ ನಿಲ್ಸಿರೋದು ಮಾತ್ರ ಅಲ್ಲ, ಆ ಪಟ್ಟಣದಿಂದನೇ ಅವ್ರನ್ನ ಓಡಿಸ್ಬೇಕು ಅಂತ ಇಲ್ಲಿ ಪ್ಲಾನ್ ಮಾಡ್ತಾರೆ. ಅದನ್ನೇ ನಾವು ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 49 ಮತ್ತೆ 50 ವಚನಗಳನ್ನ ಓದಿ. ಕರ್ತನ ಕರ್ತನ ವಾಕ್ಯವು ವಾಕ್ಯವು ಆ ಸೀಮೆಯ ಎಲ್ಲಾ ಕಡೆಗಳಲ್ಲಿಯೂ ಹಬ್ಬುತ್ತಾ ಬಂತು. ಆದರೆ ಯಹೂದ್ಯರು ತಮ್ಮ ಮತಕ್ಕೆ ಸೇರಿದ ಕೂಳಿನ ಸ್ತ್ರೀಯರನ್ನು ಊರಿನ ಪ್ರಮುಖರನ್ನು ಪ್ರೇರಿಸಿ ಪೌಲ ಬರ್ನಬರ ಮೇಲೆ ಹಿಂಸೆಯನ್ನು ಎಬ್ಬಿಸಿ ಅವರನ್ನು ತಮ್ಮ ಮೇರೆಯಿಂದ ಆಚೆಗೆ ಅಡ್ಡಿದರು. 51, 52 ಕೂಡ ಓದಿ ಸಿಸ್ಟರ್. ಇವರು ತಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಅವರ ಮೇಲೆ ಜಡಿಸಿ ಬಿಟ್ಟು ಇಕೋನ್ಯಕ್ಕೆ ಹೋದರು. ಶಿಷ್ಯರಾದವರು ಸಂತೋಷಪೂರ್ಣರು, ಪವಿತ್ರಾತ್ಮ ಭರಿತರು ಆದರು. ಓಕೆ. ಸೊ ಈಗ ಅಂತ್ಯೋಕ್ಯದಲ್ಲಿ ಸುವಾರ್ತೆಯ ವಿಚಾರಗಳು ತುಂಬಾ ಒಂದು ಏನ್ರಿ, ಒಂದು ಹುಮ್ಮಸ್ಸಿನಿಂದ ಅದು ಫಸ್ಟ್ ರಿಸೀವ್ ಮಾಡ್ಕೊಂಡ್ರು ಅಲ್ಲಿರುವಂತ ಯಹೂದ್ಯರು. ಅದಾದ ನಂತರ ಕಾಲಕ್ರಮೇಣ ಯಾವಾಗ ಈ ಒಂದು ವಾಕ್ಯಗಳು ಅಪೋಸ್ತಲ ಪೌಲಿಂದ ಬಂದಂತ ವಾಕ್ಯಗಳು ಪ್ರಬಲವಾಗಿ ಅದನ್ನ ಕೇಳಕ್ಕೆ ಪ್ರಾರಂಭ ಮಾಡಿದ್ರು ಜನಸಂಖ್ಯೆ ಹೆಚ್ಚಾಗ್ತಾ ಆ ಒಂದು ವಾಕ್ಯವನ್ನ ಕೇಳೋದಕ್ಕೆ ಜನಸಂಖ್ಯೆ ಹೆಚ್ಚಾಗ್ತಾ ಇವರಲ್ಲಿ ಒಂದು ಅಸಮಾಧಾನದ ಪರಿಸ್ಥಿತಿ, ಇವರಲ್ಲಿ ಇವರ ಒಂದು ಏನ್ರಿ, ಇವರ ವಿಚಾರವಾಗಿ ಇವರಿಗೆ ಒಂದು ಗಮನ, ಇವರಿಗೆ ಕೊಡುವಂತ ಗೌರವ, ಇವರಿಗೆ ಇರುವಂತ ಮಹಿಮೆ, ಇವರಿಗೆ ಜನ ಕೊಡುವಂತ ತೈತು, ಇದೆಲ್ಲ ಇದರ ಮೇಲೆ ಗಮನ ಇತ್ತು ಸಹೋದರರೇ.
ವಾಕ್ಯದ ಮೇಲೆ ಗಮನ ಕಡಿಮೆ ಆಗ್ತಾನೆ ಬಂತು. ನೋಡ್ರಿ ಎಂತ ಒಂದು ವಿಚಾರಗಳು. ಲೋಕದ ಆತ್ಮವು ಅಲ್ಲಿ ಏನ್ರಿ ಅಲ್ಲಿ ಪ್ರಾರಂಭವಾಯ್ತು. ಅದರಿಂದಾನೇ ಅಲ್ಲಿ ಹೊಟ್ಟೆ ಕಿಚ್ಚು, ಜಗಳಗಳು ಅಲ್ವಾ, ಭಿನ್ನಾಭಿಪ್ರಾಯಗಳು, ಇದೆಲ್ಲ ಅಲ್ಲಿ ಯಾವ ರೀತಿ ಅದು ಪ್ರಾರಂಭವಾಯ್ತು ಅಂತ ನೋಡ್ಬೇಕಾದ್ರೆ, ಈಗ ನಾವು ವಚನಗಳನ್ನ ಓದುವಾಗ ಅಲ್ಲಿ ಸಭಾ ಮಂದಿರದಲ್ಲಿ ಅವ್ರನ್ನ ಸೇರಿಸದೇ ಇದ್ರು ಕೂಡ ಪೌಲು ಮತ್ತೆ ಬರ್ನಬ ಬೇರೆ ಜಾಗಗಳಲ್ಲಿ ಸೇರಿ ಆ ಒಂದು ಸುವಾರ್ತೆಯನ್ನ ಸಾರುವಾಗ ಅಲ್ಲಿ ವಚನ ಹೇಳ್ತದೆ, ಅಲ್ಲಿರುವಂತ ಪ್ರಾಂತ್ಯದಲ್ಲಿ ಎಲ್ಲಾ ಆಲ್ಮೋಸ್ಟ್ ಆ ಪ್ರಾಂತ್ಯದಲ್ಲಿ ಎಲ್ಲಾ ಕಡೆ ಈ ಒಂದು ಸುವಾರ್ತೆ ಹಬ್ಬಿತು ಅಂತ ಹೇಳ್ತಾರೆ. ಈಗ ಯಾವ ಯಹೂದ್ಯ ನಾಯಕರು ಈ ಸಭಾಮಂದಿರದಿಂದ ಅವ್ರನ್ನ ಆಚೆ ಕಳಿಸಿದ್ರು, ಆ ನಾಯಕರು ಸುಮ್ಮನೆ ಇಲ್ಲದೆ ಈಗ ಏನ್ ಮಾಡ್ತಾರೆ ಅಂದ್ರೆ, ಆ ಒಂದು ಅಂತೋಕ್ಯ ಪಟ್ಟಣದಲ್ಲಿ ಇದ್ದಂತ ಏನ್ರಿ ಐಶ್ವರ್ಯವನ್ನ ಹೊಂದಿರುವಂತ ಏನ್ರಿ ವ್ಯಕ್ತಿಗಳು, ಮತ್ತೆ ಅದು ಮಾತ್ರವಲ್ಲ ಅಲ್ಲಿ ಹೊಗಳಿಕೆ ಪಟ್ಟಿರುವಂತ ಏನ್ರಿ ಹೆಂಗಸರನ್ನ ಕೂಡ ಇವರ ವಿರುದ್ಧವಾಗಿ ಎಬ್ಬಿಸಿದ್ರು ಅಂತ ವಚನವನ್ನ ನೋಡ್ತೀವಿ ಸಹೋದರ ಸಹೋದರ. ಸೊ ಈ ವಿಷಯವನ್ನ ನೋಡುವಾಗ ಇದು ಏನಂತ ನೋಡ್ತೀವಿ ಅಂದ್ರೆ, ಇಲ್ಲಿ ಎರಡು ವಿಷಯ ಹೇಳ್ತಾರೆ. ಒಂದು, ಆ ಪಟ್ಟಣವನ್ನ ನಡೆಸುವಂತ ವ್ಯಕ್ತಿಗಳು ತುಂಬಾ ಅವರು ಕೂಡ ಯಹೂದ್ಯರಾದ್ರೂ ಕೂಡ ಅವರು ಸಾಧಾರಣವಾಗಿ ಒಂದು ಕಾಮನ್ ಆಗಿ ಒಂದು ಯಹೂದ್ಯರಾಗಿದ್ರು ವಿನಃ ದೇವರ ಒಂದು ವಾಕ್ಯವು ಮತ್ತೆ ಸಭಾ ಮಂದಿರವು ಇದರಲ್ಲಿ ಬಂದು ನಿಂತು ದೇವರ ವಾಕ್ಯವನ್ನ ಕೇಳುವ ವ್ಯಕ್ತಿಗಳಾಗಿರ್ಲಿಲ್ಲ. ಇವರೆಲ್ಲ ಏನಿದ್ರು ಒಂದು ಪೊಲಿಟಿಷಿಯನ್ಸ್ ತರ ಇದ್ರು ಅಲ್ವಾ. ಯಹೂದ್ಯರಾಗೇ ಇದ್ರು ಕೂಡ ಇವರು ಪೊಲಿಟಿಷಿಯನ್ಸ್ ಆಗಿದ್ರು. ಆವಾಗ ಸಹೋದರ ಸಹೋದರರೇ, ಅವರಿಗೆ ಯಾವುದೇ ರೀತಿಯ ಸಮಯ ಅಪೊಸ್ತಲ ಪೌಲ್ ಮಾತನಾಡುವ ಕೇಳೋದಿಕ್ಕೆ ಅವರಲ್ಲಿ ಸಾಧ್ಯವಾಗ್ತಾ ಇರ್ಲಿಲ್ಲ. ಆದ್ರೆ ಕೂಡ ಈ ಒಂದು ಸಭಾ ನಾಯಕರ ಮಾತನ್ನ ಕೇಳಿ ಅವ್ರನ್ನ ಏನ್ರಿ ಈ ಪಟ್ಟಣದಿಂದ ಆಚೆ ಹಾಕೋದಿಕ್ಕೆ ಅಂತವ್ರು ಬೇಕಾಗಿತ್ತು. ಯಾಕಂದ್ರೆ ದೇವರ ವಾಕ್ಯದ ಮೇಲೆ ಅಂತ ಗಮನ ಇಲ್ಲ. ಅವರು ಈ ಯಹೂದ್ಯರನ್ನ ಸಂತೋಷ ಪಡಿಸಲು ಆ ಕೆಲಸವನ್ನ ಮಾಡ್ತಾರೆ ಅಂತ ಕೂಡ ಅಲ್ಲಿ ಯೋಚನೆ ಮಾಡಿದ್ರು. ಅದರಿಂದಾನೇ ಅಲ್ಲಿ ಎರಡು ರೀತಿಯ ವ್ಯಕ್ತಿಗಳನ್ನ ಯೂಸ್ ಮಾಡ್ತಾರೆ. ಒಂದು, ಆ ಒಂದು ಪಟ್ಟಣವನ್ನ ನಡೆಸುವಂತ ಏನ್ರಿ ಪೊಲಿಟಿಕಲ್ ಆಗಿ ಸ್ಟ್ರಾಂಗ್ ಆಗಿರುವಂತ ವ್ಯಕ್ತಿಗಳನ್ನ ಅಲ್ಲಿ ಪ್ರಚೋದಿಸಿದ್ರು. ಅದು ಮಾತ್ರವಲ್ಲ, ಈ ಒಂದು ಹೆಂಗಸರು ಅಂತ ಹೇಳುವಾಗ ವಿಶೇಷವಾಗಿ ಸಹೋದರ ಸಹೋದರರೇ, ಆ ಅಂತೋಕ್ಯ ಪಟ್ಟಣ ಅಂತಿಲ್ಲ, ಅಲ್ಲಿ ಯಹೂದ್ಯರು ಇರುವಂತ ಪಟ್ಟಣಗಳಲ್ಲಿ ನೀವು ನೋಡುವಾಗ ಅಲ್ಲಿ ಅನ್ಯ ಜನರು ಕೂಡ ಜೊತೆಯಲ್ಲಿದ್ರು. ಆದ್ರೆ ವಿಶೇಷವಾಗಿ ಈ ಯಹೂದ್ಯ ಹೆಣ್ಮಕ್ಕಳು ಏನಾಗಿದ್ರು ಅಂದ್ರೆ ತುಂಬಾನೇ ನಾಲೆಡ್ಜ್ ಇತ್ತು, ತುಂಬಾನೇ ವೆಲ್ ಎಜುಕೇಟೆಡ್ ಆಗಿದ್ರು ಅಂತ ಬರೀತಾರೆ ಅಲ್ವಾ. ಓದು ಬರುವಣಿಗೆಯಲ್ಲಿ ಶ್ರೇಷ್ಠರಾಗಿದ್ರು ಅಲ್ಲಿರುವಂತ ಗ್ರೇಕರ್ನ ಕಂಪೇರ್ ಮಾಡಿದ್ರೆ ಅಂತ ಬರೀತಾರೆ. ಸೊ ಅಂತ ಒಂದು ಸ್ತ್ರೀಯರನ್ನ ಅಲ್ಲಿ ಆ ಒಂದು ಪಟ್ಟಣಗಳಲ್ಲಿ ಒಂದು ಪ್ರಾಮುಖ್ಯವಾದ ಒಂದು ಸ್ಥಾನವನ್ನ ಅವ್ರಿಗೆ ಕೂಡ ಕೊಟ್ಟಿದ್ರು ಅಂತ ನೋಡ್ತೀವಿ. ಅದನ್ನೇ ನೀವು ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಹಾನರಬಲ್ ವಿಮನ್ ಅಂತ ಬರ್ತದೆ, ಅವ್ರನ್ನ ಘನಪಡಿಸುವಂತ ಒಂದು ಸ್ತ್ರೀಯರು ಅಂತ ಬರ್ತದೆ. ಸೊ ಯಾರು ಇವರು ಅಂದ್ರೆ, ಇವರು ಎಜುಕೇಟೆಡ್ ಆಗಿದ್ರು, ಆ ಪಟ್ಟಣದಲ್ಲಿ ಒಂದು ವಿಶೇಷವಾಗಿದ್ರು. ಇಂಥವರನ್ನ ಇವ್ರು ಏನ್ ಮಾಡಿದ್ರು ಅಂದ್ರೆ ಪ್ರಚೋದಿಸಿ ಅಪೊಸ್ತಲ ಪೌಲ್ ವಿರುದ್ಧವಾಗಿ ಇವ್ರನ್ನ ಎತ್ತಿ ಕಟ್ಟಿ ಅವ್ರು ನಡೆಸಿದ್ರು ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ಇವರೆಲ್ಲ ಏನಾಗಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಈ ವಿಷಯಗಳೆಲ್ಲ ನಡೀತಾ ಇರುವಾಗ ಪೌಲ್ ಮತ್ತೆ ಬರ್ನಬ ಅಲ್ಲಿ ತಡೆಯಕ್ಕಾಗದೆ ಆ ಪಟ್ಟಣವನ್ನ ಬಿಟ್ಟು ಹೋಗುವ ಒಂದು ಸನ್ನಿವೇಶ ಉಂಟಾಯಿತು. ಆವಾಗ ಯೇಸು ಸ್ವಾಮಿ ಅವರಿಗೆ ಸುವಾರ್ತೆಯನ್ನ ಸಾರೋದಕ್ಕೆ ಹೋಗುವಾಗ ಯಾವ ರೀತಿ ನೀವು ನಡ್ಕೋಬೇಕು ಅಂತ ಹೇಳಿರುವ ಮಾತುಗಳು ಅಲ್ಲಿ ಪೌಲನಿಗೆ ಏನ್ರಿ ಅಲ್ಲಿ ಪೇತ್ರನಿಗೆ ಅಲ್ಲಿ ಪೌಲನಿಗೂ ಮತ್ತೆ ಬರ್ನಬಾಗೂ ಆ ವಿಚಾರಗಳು ಏನ್ರಿ ಹೇಳ್ಕೊಟ್ಟಿರೋದ್ರಿಂದ, ಅಲ್ಲಿರುವಂತ ಅಪೊಸ್ತಲರ ಮೂಲಕ ಈ ವಿಚಾರಗಳು ಅವ್ರಿಗೆ ಸಿಕ್ಕಿದ್ರಿಂದ
ಅವರು ಯೇಸು ಸ್ವಾಮಿಯ ಮಾತುಗಳ ಪ್ರಕಾರನೇ ಅಲ್ಲಿ ನಡೆದ್ರು ಅಂತ ಕೂಡ ಬರೀತದೆ. ಅದಕ್ಕೆ ನಾವು 51ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಹೇಳ್ತಾರೆ, ಕಾಲಲ್ಲಿರುವಂತ ಏನ್ರಿ ಆ 51ನೇ ವಚನ ಓದಂತ ಸರ್. 51ನೇ ವಚನ. 51ನೇ ವಚನ ಓದಿ. ಇವರು ತಮ್ಮ ಓದಿ 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 ಓದಿ. ಪೌಲ ಬಾರ್ನಬರು ತಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬಿಟ್ಟು ಇಕೋನ್ಯಕ್ಕೆ ಹೋದರು. ತಮ್ಮ ಕಾಲಿಗೆ ಇದ್ದಂತ ಧೂಳನ್ನು ಜಾಡಿಸಿ ಬಿಟ್ಟು ಅಂತ ಬರೀತಾರಲ್ಲ, ಈ ಒಂದು ಪದಗಳನ್ನ ನೀವು ಎಲ್ಲಿ ನೋಡ್ಬೋದಂದ್ರೆ, ಯೇಸು ಸ್ವಾಮಿ ಶಿಷ್ಯಂದರಿಗೆ ಸುವಾರ್ತೆಯನ್ನ ಸಾರಕ್ಕೆ ಹೋದಾಗ ಏನ್ ತಗೊಂಡೋಗ್ಬಾರ್ದು, ಏನ್ ತಗೊಂಡೋಗ್ಬೇಕು, ಯಾವ ರೀತಿ ನೀವು ಎಲ್ಲಿ ವಾಸ ಮಾಡ್ಬೇಕು, ಎಲ್ಲ ವಿಚಾರಗಳನ್ನ ಆಗ್ಲೇ ಯೇಸು ಸ್ವಾಮಿ ಏನ್ ಮಾಡಿರ್ತಾರ್ರಿ, ಅಪೋಸ್ಟಲರಿಗೆ ಹೇಳ್ತಾರೆ. ನೀವೊಂದು ಪಟ್ಟಣಕ್ಕೆ ಹೋದಾಗ ನಿಮ್ಮನ್ನ ಅವರು ಸ್ವೀಕಾರ ಮಾಡದೆ, ದೇವರ ವಾಕ್ಯವನ್ನ ಅವರು ಅಲಕ್ಷಿಸದೆ, ಅವ್ರು ಬಂದು ಲಕ್ಷಿಸದೆ ಹೋದಾಗ ನೀವು ಏನ್ ಮಾಡ್ರಿ, ನಿಮ್ಮ ಕಾಳುಗಳಲ್ಲಿರುವ ಧೂಳನ್ನು ನೀವು ಏನ್ರಿ ಅದನ್ನ ಏನ್ ಮಾಡ್ತೀರಂದ್ರೆ ಅದನ್ನ ಒದರಿಸಿ ನೀವೇನ್ ಮಾಡ್ರಿ, ಬೇರೆ ಪಟ್ಟಣಕ್ಕೆ ಹೋಗಿ ಅಂತ ಹೇಳುವ ಒಂದು ವಿಚಾರ ಇಲ್ಲಿ ನಮಗೆ ಕಾಣಲ್ಪಡ್ತದೆ. ಅದೇ ರೀತಿಯ ಒಂದು ವಿಚಾರಗಳನ್ನ ಮಾಡಿದ್ರು ಸಹೋದರರೇ. ಆವಾಗ ಏನಾಯ್ತು ಅಂದ್ರೆ 52ನೇ ವಚನದಲ್ಲಿ ಒಂದು ಮುಖ್ಯವಾದ ಒಂದು ವಿಷಯವನ್ನ ಹೇಳ್ತಾರೆ. ಆ ಅಂತ್ಯೋಕ್ಯ ಪಟ್ಟಣವನ್ನ ಬಿಟ್ಟು ಹೋದಾಗ ಅಲ್ಲಿ ಅನೇಕ ಅನ್ಯರು ಅಥವಾ ಅನೇಕ ಯಹೂದ್ಯರಲ್ಲಿ ಯಥಾರ್ಥವಾದ ಹೃದಯ ಇದ್ದವರು, ಮತ್ತೆ ಅಪೋಸ್ತಲ ಪೌಲ ಒಂದು ವಾಕ್ಯಗಳನ್ನ ಏನ್ರಿ ಸ್ವೀಕಾರ ಮಾಡಿದವರು, ಮತ್ತೆ ಅನ್ಯ ಜನರು, ಇವ್ರು ಈ ಎರಡರಲ್ಲೂ ಶಿಷ್ಯಂದರಾಗಿ ಯೇಸು ಸ್ವಾಮಿಗೆ ಶಿಷ್ಯಂದರಾಗಿ ಆದಂತ ಜನರಲ್ಲಿ ಒಂದು ಸಂತೋಷ ಉಂಟಾಯಿತು. ಅದು ಮಾತ್ರವಲ್ಲ, ಪವಿತ್ರಾತ್ಮ ಭರಿತರಾಗಿ ಅಲ್ಲಿದ್ರು ಅಂತ ವಚನ ಬರೀತಾರೆ ಸಹೋದರರೇ. ಸೊ ಇವಾಗ ಸಹೋದರರೇ, ಅಲ್ಲಿ ಅಂತ್ಯೋಕ್ಯದಲ್ಲಿ ಆ ಸುವಾರ್ತೆಯ ಕೆಲಸ ಮುಗಿತು. ಈಗ ಅಪೋಸ್ತಲ ಪೌಲ್ ಮತ್ತೆ ಬರ್ನಬ ಈಗ ಇಂಕೋನ ಅನ್ನುವ ಒಂದು ಪಟ್ಟಣವನ್ನ ತಲುಪ್ತಾರೆ ಅಲ್ವಾ. ಸೊ ಈಗ ಇಷ್ಟು ದಿನ ಅಂತ್ಯೋಕ್ಯದಲ್ಲಿ ನಡೆದ ವಿಷಯಗಳನ್ನ ನೋಡಿದ್ವಿ. ಅದು ನಮಗೆ ಹೋಮ್ವರ್ಕ್ ಏನಂದ್ರೆ, ಎಷ್ಟು ಕಾಲ ಅವಧಿ ಇವರು ಮೊದಲನೆಯ ಫಸ್ಟ್ ಜರ್ನಿಯಲ್ಲಿ ಎಷ್ಟು ದಿನ ಕಾಲ ಆ ಅಂತ್ಯೋಕ್ಯದಲ್ಲಿ ಇದ್ರು ಅಂತ ನೀವು ಒಂದು ಸ್ಟಡಿ ಮಾಡಿ, ಓಕೆನಾ. ಅದು ನಮಗೆ ಅನೇಕ ಹಿಸ್ಟ್ರಿ ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ ನೆಟ್ಟಲ್ಲೂ ಕೂಡ. ಸೊ ಇದು ನಮಗೆ ಗೊತ್ತಾದಾಗ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ಈ ಒಂದು ಸುವಾರ್ತೆಯನ್ನ ಸಾರೋದಕ್ಕೆ ಬರ್ನಬ ಮತ್ತೆ ಪೌಲನು ಎಷ್ಟು ವರ್ಷ ಎಷ್ಟು ದಿನ ಅಲ್ಲಿದ್ದು ಇದು ನಡೆಸಿದ್ರು. ಆ ಮುಗಿದ ನಂತರ ಈಗ ಬೇರೆ ಪಟ್ಟಣಕ್ಕೆ ಇವರು ಮುಂದುವರಿತಾರೆ. ಆ ಬೇರೆ ಪಟ್ಟಣಕ್ಕೆ ಮುಂದುವರಿಯೋದಕ್ಕೆ ಮುಂಚೆ ಅಲ್ಲಿ ಅವರು ಯಾವ ರೀತಿಯ ಸಭೆಯನ್ನ ಕಟ್ಟಿದ್ರು ಅಂತ ನೋಡ್ಬೇಕಾದ್ರೆ ಅಲ್ಲಿ ವಚನ ಹೇಳ್ತದೆ, ಅಲ್ಲಿರುವಂತ ಶಿಷ್ಯಂದರು ಸಂತೋಷದಿಂದ ತುಂಬಿದವರು ಮತ್ತೆ ದೇವರ ಪವಿತ್ರಾತ್ಮನ ಭರಿತರಾಗಿ ಇದ್ರು ಅಂತ ಅಲ್ಲಿ ವಿಷಯ ವ್ಯಕ್ತಪಡಿಸ್ತಾರೆ ಸಹೋದರರೇ. ಸೊ ಅಲ್ಲಿ ಏನಾಗಿರ್ಬೇಕಂದ್ರೆ, ದೇವರ ಒಂದು ವಿಷಯವನ್ನ ಆ ಶಿಷ್ಯಂದರಿಗೆ ಹೇಳಿ, ಯಾರೆಲ್ಲ ಯೇಸು ಸ್ವಾಮಿಯ ವಿಚಾರವನ್ನ ಸ್ವೀಕಾರ ಮಾಡಿ ಅವರನ್ನ ರಕ್ಷಕರಾಗಿ ಅವರು ನಂಬಿ ಅವ್ರನ್ನ ವಿಶ್ವಾಸುತ್ತಾರೋ ಅವ್ರು ಎಲ್ರೂ ಕೂಡ ಅಲ್ಲಿ ಅಪೋಸ್ತಲ ಮತ್ತೆ ಬರ್ನಬ ದೀಕ್ಷಾ ಸ್ಥಾನವನ್ನ ಕೊಟ್ಟಿರ್ಬೇಕು. ಅಲ್ಲಿ ಶಿಷ್ಯಂದರಾಗಿ ಅವ್ರನ್ನ ನಡೆಸಿರ್ಬೇಕು, ಅವ್ರನ್ನ ದೃಢಪಡಿಸಿ ಅವರು ಮತ್ತೆ ಅಂತ್ಯೋಕ್ಯಗೆ ಬರ್ತೀನಿ ಅಂತ ಹೇಳಿ ಒಂದು ಭರವಸೆಯ ಮಾತುಗಳನ್ನ ಕೊಟ್ಟು ಅವರು ನೆಕ್ಸ್ಟ್ ಪಟ್ಟಣಕ್ಕೆ ಹೋಗುವ ವಿಚಾರವನ್ನೇ ನಾವು ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ಅಲ್ಲಿ ಆ ಒಂದು ಹೊಸ ಪಟ್ಟಣದಲ್ಲಿ ನಡೆಯುವಂತ ಒಂದು ವಿಚಾರಗಳನ್ನ ಕೂಡ ನಾವೇನ್ ಮಾಡೋಣ್ರಿ, ನಾವು ಕಂಟಿನ್ಯೂ ಮಾಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಾವು ಈ ದಿನದಲ್ಲೂ ಕೂಡ ಎಲ್ಲಿ ಪ್ರಾರಂಭ ಮಾಡಿದ್ವಿ ಅಂತ ನೋಡ್ಬೇಕಾದ್ರೆ ಅಪೋಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 42ನೇ ವಚನದಿಂದ ಅಪೋಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 42 ವಚನಗಳ ತನಕ ಈ ದಿನದಲ್ಲಿ ನೋಡಿದ್ವಿ. ಇದನ್ನ ಮತ್ತೆ ನೀವ್ ಏನ್ ಮಾಡ್ರಿ, ಮೆಲ್ಕಾಕ್ರಿ, ವಿಚಾರಗಳನ್ನ ಓದ್ರಿ. ಎಲ್ಲೆಲ್ಲ ಏನಾದ್ರೂ ಇನ್ಫಾರ್ಮೇಶನ್
ಬೇಕು ಅಂತ ನಮ್ಮ ಮನಸ್ಸಿಗೆ ಬಂದಾಗ ಅದನ್ನ ಹುಡುಕಿ ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಇನ್ನೂ ನೀವು ಕಲೆಕ್ಟ್ ಮಾಡಿದ್ರೆ ಈ ಸ್ಟಡಿ ಏನಾಗತ್ತೆ, ನಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತದೆ, ತುಂಬಾ ಇನ್ಫಾರ್ಮೇಟಿವ್ ಆಗಿರ್ತದೆ, ಬೇರೆಯೊಬ್ಬರಿಗೆ ಹೇಳೋದಕ್ಕೆ ಅದು ತುಂಬಾ ಉಪಯೋಗ ಆಗುತ್ತೆ. ಸೊ ಈ ರೀತಿಯ ಒಂದು ವಿಚಾರಗಳನ್ನ ಮಾಡಿದ್ರೆ ಮಾತ್ರ, ನಾನು ಮಾತ್ರ ಈ ವಿಚಾರಗಳನ್ನ ಮಾತಾಡ್ತಾ ಇರೋದಲ್ಲ, ನೀವು ಕೂಡ ಈ ವಿಷಯವನ್ನ ಈಗ ಹೇಳಿದನ್ನ ಸರಿಯಾದದ್ದೇ ಅಥವಾ ಇನ್ನ ಎಕ್ಸ್ಟ್ರಾ ಮಾಹಿತಿ ಏನಾದ್ರೂ ನನಗೆ ಬೇಕಾ ಅಂತ ಹೇಳಿ ಆ ವಿಚಾರಗಳನ್ನ ಹುಡುಕುವ ಒಂದು ಪ್ರಯತ್ನಗಳನ್ನ ಮಾಡಿದ್ರೆ ಅದು ತುಂಬಾ ಏನ್ರಿ ಬೆನಿಫಿಟ್ ಆಗತ್ತೆ. ಇಲ್ಲ ಅಂದ್ರೆ ನಾವು ಹಳೆ ನಂಬಿಕೆಯಲ್ಲಿ ಹಳೆ ವಿಶ್ವಾಸದಲ್ಲಿ ಹೆಂಗಿದ್ವೋ, ಯಾರೋ ಮಾತಾಡಿದ್ರು, ಏನೋ ಕೇಳಿದ್ವಿ, ಚೆನ್ನಾಗಿತ್ತು ಅಂತ ಹೇಳೋ ವಿಚಾರ ಅಲ್ಲ ಇದು. ಇದು ಸ್ಟಡಿ ಸಹೋದರರೇ. ದೇವರ ವಾಕ್ಯವನ್ನ ಹುಡುಕ್ರಿ, ಅದರಲ್ಲಿ ಜೀವವಿದೆ. ನಾನು ಒಬ್ರು ಮಾತ್ರ ಈ ವಿಚಾರಗಳನ್ನ ಹುಡುಕೋದಲ್ಲ, ನೀವು ಕೂಡ ವಿಷಯಗಳು ಈ ರೀತಿ ಇದೆಯಾ ಅಂತ ಬೇರೆಯ ಪಟ್ಟಣದವರು ಯಾವ ರೀತಿ ಹುಡುಕಿದ್ರೋ ಆ ರೀತಿ ನೀವು ಕೂಡ ಈಗ ಹೇಳಿದ್ದಂತ ವಿಚಾರಗಳು ಸರಿಯಾದದ್ದೇ ಅಂತ ಹೇಳಿ ನೀವೇನ್ ಮಾಡ್ಬೇಕ್ರಿ, ಇದನ್ನ ಹುಡುಕ್ಬೇಕು. ಈ ರೀತಿ ಮಾಡಿದ್ರೆ ಮಾತ್ರ ನಮ್ಮ ವಿಶ್ವಾಸ ನಮ್ಮಲ್ಲಿ ಹೆಚ್ಚಾಗತ್ತೆ, ದೇವರ ಮೇಲಿರುವ ನಂಬಿಕೆ ಹೆಚ್ಚಾಗತ್ತೆ ಅಲ್ವಾ. ಸೊ ಅದರಿಂದ ಈ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಸ್ಟಡಿಯನ್ನ ಮಾಡಿದ್ರೆ ತುಂಬಾ ಒಂದು ಉಪಯೋಗ ಆಗುವಂತ ವಿಷಯವಾಗಿದೆ. ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಾವು ಅಪೊಸ್ತಲರ ಕಾರ್ಯಗಳು 14ನೇ ಅಧ್ಯಾಯ 1ನೇ ವಚನದಿಂದ ಬರುವಂತ ವಾರದಲ್ಲಿ ದೇವರ ಚಿತ್ತ ಇದ್ರೆ, ದೇವರು ಮಾಡಿಕೊಟ್ಟುವಂತ ಈ ಅನುಕೂಲದ ಒಂದು ಸಮಯಕ್ಕೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಅದಕ್ಕೋಸ್ಕರ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಈ ವಿಷಯಗಳನ್ನ ಇಟ್ಕೊಳ್ಳೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸ್ಲಿ. ಈ ಒಂದು ಕೂಟಕ್ಕೆ ಮುಕ್ತಾಯ ಮಾಡುವಂತ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿರುವಂತ ಮೋಹನ್ ರಾಜ್ ಬ್ರದರು ಆ ಪ್ರಾರ್ಥನೆಯ ಮೂಲಕ ಈ ಕೂಟವನ್ನ ಮುಗಿಸೋದಿಕ್ಕೆ ಕೇಳ್ಕೊತೀನಿ. ಮೋಹನ್ ರಾಜ್. ಕೇಳ್ತಾ ಇಲ್ಲ.